ದೀಪಾವಳಿಗೆ ರಜೆ ಯಾವಾಗ ಅಂತ ಆಫೀಸ್ ಕ್ಯಾಲೆಂಡರ್ ನೋಡಿದ್ರೆ ಒಂದು ಡೇಟ್ ಇರುತ್ತೆ, ಆದರೆ ಮನೇಲಿ ಅಮ್ಮ ಹೇಳೋದೇ ಇನ್ನೊಂದು ಡೇಟ್. ಈ ತರಹದ ಗೊಂದಲ ಆಗೋದು ತುಂಬಾ ಕಾಮನ್ ಅಲ್ವಾ? ಹಿಂದೂ ಹಬ್ಬಗಳ ದಿನಾಂಕಗಳು ಪ್ರತಿ ವರ್ಷ ಯಾಕೆ ಹೀಗೆ ಚೇಂಜ್ ಆಗ್ತಾ ಇರ್ತವೆ? ಬನ್ನಿ ಇದರಿಂದಿರೋ ಸರಳ ಸತ್ಯವನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಈ ಚರ್ಚೆಯಲ್ಲಿ ಮೊದಲು ನಾವು ಈ ಹಬ್ಬದ ದಿನಾಂಕದ ಗೊಂದಲದ ಬಗ್ಗೆ ಮಾತಾಡೋಣ. ಆಮೇಲೆ ಪಂಚಾಂಗದ ಹಿಂದಿರೋ ಸೀಕ್ರೆಟ್ ಏನು ಅಂತ ನೋಡೋಣ. ನಂತರ ಚಂದ್ರನನ್ನೇ ಆಧರಿಸಿದ ನಮ್ಮ ತಿಂಗಳುಗಳ ಪರಿಚಯ ಮಾಡ್ಕೊಳ್ಳೋಣ. ಕೊನೆಗೆ ಇದೆಲ್ಲ ನಮ್ಮ ಸಂಪ್ರದಾಯದಲ್ಲಿ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ. ಸರಿ, ಮೊದಲು ಈ ಹಬ್ಬದ ದಿನಾಂಕದ ಗೊಂದಲದ ಬಗ್ಗೆನೇ ಮಾತಾಡೋಣ. ಇದು ನಮ್ಮೆಲ್ಲರಿಗೂ ಅನುಭವಕ್ಕೆ ಬಂದಿರೋ ಒಂದು ಸಾಮಾನ್ಯ ಕಿರಿಕಿರಿ ಅಲ್ವಾ? ಒಂದು ಕ್ಷಣ ಯೋಚನೆ ಮಾಡಿ. ಗವರ್ಮೆಂಟ್ ಹಾಲಿಡೇ ಇದೆ ಅಂತ ಇಂಗ್ಲಿಷ್ ಕ್ಯಾಲೆಂಡರ್ ನೋಡಿ ನವರಾತ್ರಿಗೆ ರಜೆ ತಗೋತೀವಿ. ಆದ್ರೆ ಮನೆಗೆ ಬಂದ್ಮೇಲೆ ಗೊತ್ತಾಗೋದು ಅಸಲಿ ಪೂಜೆ ಆಚರಣೆ ಇರೋದೇ ಬೇರೆ ದಿನ ಅಂತ. ಇದು ಬಹುತೇಕ ಎಲ್ಲರ ಮನೇಲೂ ಆಗೋ ಕಥೆನೆ. ಇದರಿಂದಾಗೋ ಸಮಸ್ಯೆಗಳು ಒಂದೆರಡಲ್ಲ. ನಾವು ತಪ್ಪು ದಿನ ರಜೆ ತಗೊಂಡಿರ್ತೀವಿ, ಸರಿ ಸಂಬಂಧಿಕರನ್ನ ಹಬ್ಬಕ್ಕೆ ಕರೆಯೋಣ ಅಂದ್ರೆ ಅವ್ರ ಮನೇಲೂ ಅದೇ ದಿನ ಪೂಜೆ ಇರುತ್ತೆ. ಒಬ್ಳು ಹೇಳಿದ ಹಾಗೆ, ಈ ಸಲ ನವರಾತ್ರಿಗೆ ನಮ್ಮ ರಿಲೇಟಿವ್ಸ್ ಬರಕ್ ಆಗ್ಲಿಲ್ಲ, ಯಾಕಂದ್ರೆ ಅವ್ರ ಮನೇಲೂ ಅದೇ ದಿನ ಪೂಜೆ ಇತ್ತು. ಹೀಗಾಗಿ ಪ್ಲಾನ್ ಮಾಡೋವಾಗ ತುಂಬಾನೇ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಹಾಗಿದ್ರೆ ಈ ಹಬ್ಬದ ರಜೆಗಳ ವಿಷಯದಲ್ಲಿ ಯಾಕೆ ಇಷ್ಟೊಂದು ಗೊಂದಲ ಆಗುತ್ತೆ? ಇದರ ಹಿಂದೆ ಒಂದು ಸ್ಪಷ್ಟವಾದ ಕಾರಣ ಇದೆ. ಬನ್ನಿ ಅದೇನೆಂದು ಈಗ ತಿಳ್ಕೊಳ್ಳೋಣ. ಈಗ ನಾವು ಈ ಗೊಂದಲದ ಹಿಂದಿನ ಅಸಲಿ ಕಾರಣವನ್ನ ನೋಡೋಣ. ಅದೇ ಪಂಚಾಂಗದ ರಹಸ್ಯ. ನಿಜ ಹೇಳ್ಬೇಕಂದ್ರೆ ಇದು ಯಾವುದೋ ತಪ್ಪಲ್ಲ, ಬದಲಾಗಿ ಎರಡು ಬೇರೆ ಬೇರೆ ಕ್ಯಾಲೆಂಡರ್ ಸಿಸ್ಟಮ್ಸ್ ಇರೋದ್ರಿಂದ ಹೀಗಾಗೋದು. ನೋಡಿ, ನಾವು ದಿನನಿತ್ಯ ಬಳಸೋ ಇಂಗ್ಲಿಷ್ ಕ್ಯಾಲೆಂಡರ್ ಸೂರ್ಯನ ಚಲನೆಯ ಮೇಲೆ ಬೇಸಾಗಿದೆ. ಅಂದ್ರೆ ಭೂಮಿ ಸೂರ್ಯನ ಸುತ್ತ ಒಂದು ರೌಂಡ್ ಹಾಕೋಕೆ ತಗೊಳ್ಳೋ 365 ದಿನಗಳನ್ನ ಇದು ಲೆಕ್ಕ ಹಾಕತ್ತೆ. ಆದ್ರೆ ನಮ್ಮ ಹಬ್ಬಗಳನ್ನ ನಿರ್ಧಾರ ಮಾಡೋ ಚಾಂದ್ರಮಾನ ಪಂಚಾಂಗ ಇದೆಯಲ್ಲ, ಅದು ಚಂದ್ರನ ಚಲನೆಯ ಮೇಲೆ ನಿಂತಿದೆ. ಅಂದ್ರೆ ಒಂದು ಅಮಾವಾಸ್ಯೆಯಿಂದ ಇನ್ನೊಂದು ಅಮಾವಾಸ್ಯೆವರೆಗಿನ ಸಮಯ. ಅಂದಹಾಗೆ ಈ ಚಾಂದ್ರಮಾನ ಪದ್ಧತಿ ಅಂದ್ರೆ ಏನೋ ಅಪರೂಪದ ಸಿಸ್ಟಮ್ ಅನ್ಕೋಬೇಡಿ. ಇದು ನಮ್ಮ ಹಿಂದೂ ಪಂಚಾಂಗದ ಒಂದು ತುಂಬಾನೇ ಮುಖ್ಯವಾದ ಬೇಸಿಕ್ ಭಾಗ. ನಮ್ಮ ಎಲ್ಲಾ ಧಾರ್ಮಿಕ ಆಚರಣೆಗಳ ಅಡಿಪಾಯವೇ ಇದು. ಸರಿ, ಹಾಗಾದ್ರೆ ಈ ಚಾಂದ್ರಮಾನ ಕ್ಯಾಲೆಂಡರ್ ಹೇಗೆ ವರ್ಕ್ ಆಗತ್ತೆ? ಬನ್ನಿ ಚಂದ್ರನ ಸೈಕಲ್ ಅನ್ನು ಫಾಲೋ ಮಾಡೋ ಈ ಮಾಸಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ಚಾಂದ್ರಮಾನ ಪಂಚಾಂಗದಲ್ಲೂ ಅಷ್ಟೇ ಇಂಗ್ಲಿಷ್ ಕ್ಯಾಲೆಂಡರ್ ತರನೇ ಒಟ್ಟು 12 ತಿಂಗಳುಗಳಿವೆ. ಆದ್ರೆ ನಾವು ಇದನ್ನ ಮಾಸಗಳು ಅಂತ ಕರಿತೀವಿ. ಮೊದಲಿಗೆ ಈ ಮೊದಲ 6 ಮಾಸಗಳನ್ನ ನೋಡೋಣ. ಇದರಲ್ಲಿ ಚೈತ್ರ ಮಾಸ ವರ್ಷದ ಮೊದಲ ತಿಂಗಳು. ಅದಕ್ಕೆ ನೋಡಿ, ಆ ತಿಂಗಳ ಮೊದಲ ದಿನ ನಾವು ಚಾಂದ್ರಮಾನ ಯುಗಾದಿಯನ್ನ ಆಚರಿಸೋದು. ಮತ್ತು ಇಲ್ಲಿವೆ ಉಳಿದ 6 ಮಾಸಗಳು, ಅಂದ್ರೆ ಆಶ್ವಯುಜದಿಂದ ಫಾಲ್ಗುಣದವರೆಗೆ. ಈ 12 ಮಾಸಗಳು ಸೇರಿದಾಗ ಒಂದು ಚಾಂದ್ರಮಾನ ವರ್ಷ ಕಂಪ್ಲೀಟ್ ಆಗುತ್ತೆ. ಉದಾಹರಣೆಗೆ ದೀಪಾವಳಿ ಹಬ್ಬವನ್ನು ಆಶ್ವಯುಜ ಅಥವಾ ಕಾರ್ತಿಕ ಮಾಸದಲ್ಲಿ ಆಚರಿಸಲಾಗುತ್ತೆ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ನಮ್ಮ ದೇಶದ ಬೇರೆ ಬೇರೆ ಕಡೆ ಈ ಮಾಸಗಳಿಗೆ ಬೇರೆ ಬೇರೆ ಹೆಸರುಗಳಿರ್ಬೋದು, ಆದರೆ ಚಾಂದ್ರಮಾನ ಪಂಚಾಂಗದಲ್ಲಿ ಈ ಹೆಸರುಗಳೇ ಮೇನ್ ಮತ್ತು ಇವೇ ಬೇಸಿಸ್. ಸರಿ, ಈ ಕ್ಯಾಲೆಂಡರ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಆದರೆ ಇದೆಲ್ಲ ನಮ್ಮ ಸಂಪ್ರದಾಯಕ್ಕೆ, ನಮ್ಮ ಜೀವನಕ್ಕೆ ಯಾಕೆ ಇಷ್ಟು ಮುಖ್ಯ? ಹಾಗಾದ್ರೆ ಈ ಚಾಂದ್ರಮಾನ ಪಂಚಾಂಗವನ್ನ ಯಾರು ಫಾಲೋ ಮಾಡ್ತಾರೆ? ಇದು ಕೇವಲ ಪುರೋಹಿತರಿಗೆ ಮಾತ್ರ ಸೀಮಿತವಾಗಿಲ್ಲ. ಭಾರತದ ಬಹುತೇಕ ಸಂಪ್ರದಾಯಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಇದನ್ನ ತುಂಬಾನೇ ಹೆಚ್ಚಾಗಿ ಬಳಸ್ತಾರೆ. ಅಷ್ಟೇ ಅಲ್ಲ, ವಿಶ್ವಕರ್ಮ ಸಮುದಾಯದಂತಹ ಕೆಲವು ಸಮುದಾಯಗಳಂತೂ ತಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳಿಗೆ ಪೂರ್ತಿಯಾಗಿ ಇದನ್ನೇ ಫಾಲೋ ಮಾಡ್ತಾರೆ. ಸೊ ಇಷ್ಟೆಲ್ಲ ನೋಡಿದ್ಲಲ್ಲ, ಇದರ ಸಾರಾಂಶ ತುಂಬಾ ಸಿಂಪಲ್. ನಮ್ಮೆಲ್ಲ ಗೊಂದಲಗಳಿಗೆ ಉತ್ತರ ಒಂದೇ. ನಮ್ಮ ಆಚರಣೆಗಳು ಸೂರ್ಯನ ಮೇಲೆ ನಿಂತಿರೋ ಇಂಗ್ಲಿಷ್ ಕ್ಯಾಲೆಂಡರನ್ನ ಫಾಲೋ ಮಾಡಲ್ಲ, ಬದಲಾಗಿ ಚಂದ್ರನನ್ನ ಫಾಲೋ ಮಾಡುತ್ತವೆ. ಇದೇ ಕಾರಣಕ್ಕೆ ನಮ್ಮ ಹಬ್ಬಗಳ ಡೇಟ್ಸ್ ಪ್ರತಿ ವರ್ಷ ಬದಲಾಗ್ತಾ ಇರುತ್ತೆ. ಹಾಗಾಗಿ ಮುಂದಿನ ಸಲ ಹಬ್ಬದ ಡೇಟ್ ಬಗ್ಗೆ ಗೊಂದಲ ಆದ್ರೆ ಒಂದು ವಿಷಯ ನೆನಪಿರ್ಲಿ, ನಾವು ಸೂರ್ಯನ ಕ್ಯಾಲೆಂಡರ್ ಪ್ರಪಂಚದಲ್ಲಿ ಚಂದ್ರನ ಸಂಪ್ರದಾಯವನ್ನ ಪಾಲಿಸ್ತಾ ಇದ್ದೀವಿ. ಕೇವಲ ಹಬ್ಬದ ದಿನಾಂಕ ಮಾತ್ರ ಅಲ್ಲ, ಚಂದ್ರ ನಮ್ಮ ಜೀವನದ ಮೇಲೆ ಇನ್ನು ಯಾವೆಲ್ಲ ರೀತಿಗಳಲ್ಲಿ ಪ್ರಭಾವ ಬೀರ್ಬೋದು ಅನ್ನೋ ಯೋಚನೆ ಬಂದಿದ್ಯಾ? ರಾತ್ರಿ ಹೊತ್ತು ಆಕಾಶ ನೋಡಿದಾಗ ಅಲ್ಲಿರೋ ಚಂದ್ರ ಪ್ರತಿದಿನ ಒಂದು ಹೊಸ ಕತೆ ಹೇಳ್ತಾನೆ ಅನ್ನೋ ಯೋಚನೆ ಬಂದಿದ್ಯಾ? ಬನ್ನಿ ಹಾಗಾದ್ರೆ ಈ ಒಂದು ತಿಂಗಳ ಚಕ್ರದಲ್ಲಿ ಚಂದ್ರನ 2 ಬೇರೆ ಬೇರೆ ಮುಖಗಳ ಪಯಣವನ್ನ ಒಟ್ಟಿಗೆ ನೋಡೋಣ. ಪ್ರತಿ ತಿಂಗಳ ಸೈಕಲ್ ಶುರುವಾಗೋದೇ ಒಂದು ಅದ್ಭುತ ದೃಶ್ಯದಿಂದ. ಅದೇ ನಮ್ಮ ಕಣ್ಮನ ಸೆಳೆಯೋ ಹುಣ್ಣಿಮೆ. ಆದರೆ ಇದು ಕಥೆಯ ಅಂತ್ಯ ಅಲ್ವೇ ಅಲ್ಲ, ಇದು ಕೇವಲ ಒಂದು ಆರಂಭ. ನಿರಂತರವಾಗಿ ನಡೀತಾನೆ ಇರೋ ಒಂದು ಆಕಾಶಕಾಯದ ನೃತ್ಯದ ಮೊದಲ ಹೆಜ್ಜೆ ಅಷ್ಟೇ. ಹಾಗಾದ್ರೆ ಈ ಚಂದ್ರನ ಮಾಸಿಕ ಪಯಣದ ಹಿಂದಿರೋ ರಹಸ್ಯವಾದ್ರೂ ಏನು? ನೋಡಿ, ಇದೇನು ಸುಮ್ಮನೆ ಆಕಾಶದಲ್ಲಾಗೋ ಚಲನೆ ಅಲ್ಲ.
ಇದೊಂಥರ ಬ್ರಹ್ಮಾಂಡದ ಗಡಿಯಾರ ಇದ್ದಾಗೆ. ಸಾವಿರಾರು ವರ್ಷಗಳಿಂದ ಹಳೆ ಕಾಲದ ರೈತರಿಂದ ಹಿಡಿದು ಇವತ್ತಿನ ಕನಸುಗಾರರವರೆಗೂ ಭೂಮಿ ಮೇಲಿನ ಜೀವನಕ್ಕೆ ಇದೇ ದಾರಿ ತೋರಿಸಿದೆ. ಇಡೀ ತಿಂಗಳ ಚಕ್ರವನ್ನ ಸರಳವಾಗಿ 2 ಮುಖ್ಯ ಹಂತಗಳಾಗಿ ವಿಂಗಡಿಸಬಹುದು. ಇವನ್ನೇ ಪಕ್ಷಗಳು ಅಂತ ಕರೆಯೋದು. ಒಂದೇ ಕಥೆಯ 2 ಅಧ್ಯಾಯಗಳು ಇದ್ದ ಹಾಗೆ ಅಲ್ವಾ? ಸರಿ, ಹಾಗಾದ್ರೆ ಮೊದಲನೇ ಭಾಗದಿಂದ ಶುರು ಮಾಡೋಣ. ಅಂದ್ರೆ ಪೂರ್ತಿ ಬೆಳಕಿನಿಂದ ಸಂಪೂರ್ಣ ಕತ್ತಲೆಯ ಕಡೆಗೆ ಸಾಗೋ ಪಯಣ. ಇದನ್ನೇ ಕೃಷ್ಣ ಪಕ್ಷ ಅಂತ ಕರೆಯೋದು. ಕೃಷ್ಣ ಪಕ್ಷ ಅಂದ್ರೇನು? ಸಿಂಪಲ್. ಇದು ಚಂದ್ರ ತನ್ನ ಬೆಳಕನ್ನ ನಿಧಾನವಾಗಿ ಕಡಿಮೆ ಮಾಡ್ಕೊಳ್ತಾ ಹೋಗೋ ಸಮಯ. ಸುಮಾರು 15 ರಾತ್ರಿಗಳ ಕಾಲ ಚಂದ್ರನ ಕಾಂತಿ ದಿನೇ ದಿನೇ ಮಸುಕಾಗ್ತಾ ಹೋಗುತ್ತೆ. ಹಾಗೆ ರಾತ್ರಿಗಳು ಕೂಡ ಹೆಚ್ಚೆಚ್ಚು ಕತ್ಲಾಗ್ತಾ ಹೋಗೋದನ್ನ ನಾವೆಲ್ಲ ನೋಡ್ತೀವಿ. ಈ ಪ್ರೊಸೆಸ್ ತುಂಬಾ ಸರಳವಾಗಿ ಒಂದಾದ್ಮೇಲೊಂದಂತೆ ನಡೆಯುತ್ತೆ. ಮೊದಲು ಹುಣ್ಣಿಮೆ ಆದ ತಕ್ಷಣ ಇದು ಶುರುವಾಗುತ್ತೆ. ಆಮೇಲೆ ಪ್ರತಿದಿನ ಚಂದ್ರನ ಹೊಳಪು ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಇದರಿಂದ ಕತ್ಲು ಜಾಸ್ತಿ ಆಗುತ್ತೆ. ಕೊನೆಗೆ ಇದು ಅಮಾವಾಸ್ಯೆಯ ರಾತ್ರಿಗೆ ಬಂದು ನಿಲ್ಲುತ್ತೆ. ಸೊ ಕೃಷ್ಣ ಪಕ್ಷದ ಪ್ರಮುಖ ಅಂಶಗಳನ್ನ ಒಮ್ಮೆ ಗ್ಲಾನ್ಸ್ ಮಾಡೋದಾದ್ರೆ 3 ಮುಖ್ಯ ಪಾಯಿಂಟ್ಸ್. 1, ಇದು ಹುಣ್ಣಿಮೆ ಆದ್ಮೇಲೆ ಶುರುವಾಗುತ್ತೆ. 2, ಆಕಾಶದಲ್ಲಿ ಕಾಣೋ ಚಂದ್ರನ ಗಾತ್ರ ದಿನೇ ದಿನೇ ಚಿಕ್ಕದಾಗುತ್ತೆ. ಮತ್ತು 3, ರಾತ್ರಿಯ ಕತ್ಲು ಹೆಚ್ಚಾಗ್ತಾ ಹೋಗುತ್ತೆ. ಇದೇ ನೋಡಿ ಕೃಷ್ಣ ಪಕ್ಷದ ಸಾರಾಂಶ. ಸರಿ, ಈ ರೀತಿ 15 ರಾತ್ರಿಗಳು ಕಳೆದ ಮೇಲೆ ಕತ್ತಲೆಯ ಕಡೆಗಿನ ಈ ಪಯಣ ಅದರ ಕ್ಲೈಮ್ಯಾಕ್ಸ್ಗೆ ಬರುತ್ತೆ. ಅದೇ ಅಮಾವಾಸ್ಯೆ. ಆ ರಾತ್ರಿ ಚಂದ್ರ ನಮ್ಮ ಕಣ್ಣಿಗೆ ಸಂಪೂರ್ಣವಾಗಿ ಕಾಣದ ಹಾಗೆ ಮಾಯವಾಗಿರ್ತಾನೆ. ಆದ್ರೆ ಕತ್ಲು ಯಾವತ್ತೂ ಶಾಶ್ವತ ಅಲ್ಲ ಅಲ್ವಾ? ಅಮಾವಾಸ್ಯೆಯ ಆ ಕಗ್ಗತ್ತಲಿಂದಲೇ ಚಕ್ರದ 2ನೇ ಭಾಗ ಅಂದ್ರೆ ಬೆಳಕಿನ ಕಡೆಗಿನ ಪಯಣ ಮತ್ತೆ ಶುರುವಾಗುತ್ತೆ. ಶುಕ್ಲ ಪಕ್ಷ ಅಂದ್ರೆ ಬೆಳಕು ವಾಪಸ್ ಬರೋ ಸಮಯ. ಅಮಾವಾಸ್ಯೆಯ ಆ ನಿಶಬ್ದದ ನಂತರ ಚಂದ್ರ ಮತ್ತೆ ತನ್ನ ಜರ್ನಿ ಶುರುಗಾಡ್ತಾನೆ. ಈ ಬಾರಿ ಪ್ರತಿ ರಾತ್ರಿ ಕಳೆಯುತ್ತಿದ್ದಂತೆ ಹೆಚ್ಚು ಹೆಚ್ಚು ಬೆಳಕನ್ನ ಹೊತ್ತು ತರ್ತಾನೆ. ಇದು ಕೃಷ್ಣ ಪಕ್ಷಕ್ಕೆ ತದ್ವಿರುದ್ಧಾಟನೇ ಹೇಳ್ಬೋದು. ಅಮಾವಾಸ್ಯೆಯಿಂದ ಶುರುವಾಗಿ ಚಂದ್ರನ ಆಕಾರ ದಿನೇ ದಿನೇ ದೊಡ್ಡದಾಗ್ತಾ ಹೋಗುತ್ತೆ. ಕೊನೆಗೆ ಮತ್ತೆ ತನ್ನ ಸಂಪೂರ್ಣ ಬೆರಗುಗೊಳಿಸುವ ಹುಣ್ಣಿಮೆಯ ರೂಪಕ್ಕೆ ಬಂದು ನಿಲ್ತಾನೆ. ನೋಡಿ, ಇಲ್ಲೊಂದು ಸುಂದರವಾದ ಸಿಮಿಟ್ರಿ ಇದೆ. ಎಲ್ಲವೂ ಉಲ್ಟಾ. ಅಮಾವಾಸ್ಯೆ ಆದ್ಮೇಲೆ ಶುರುವಾಗುತ್ತೆ, ಚಂದ್ರನ ಗಾತ್ರ ದೊಡ್ಡದಾಗುತ್ತೆ, ಹಾಗೆ ರಾತ್ರಿಯ ಬೆಳಕು ಕೂಡ ಹೆಚ್ಚಾಗುತ್ತೆ. ಇದು ಕೃಷ್ಣ ಪಕ್ಷಕ್ಕೆ ಒಂದು ಪರ್ಫೆಕ್ಟ್ ಆಪೋಸಿಟ್ ಅಲ್ವಾ? ಹೀಗೆ 15 ರಾತ್ರಿಗಳ ಈ ಬೆಳವಣಿಗೆಯ ನಂತರ ಪಯಣ ಎಲ್ಲಿಂದ ಶುರುವಾಗಿತ್ತೋ ಅಲ್ಲೇ ಬಂದು ಮುಟ್ಟುತ್ತೆ. ಚಂದ್ರ ಮತ್ತೊಮ್ಮೆ ಪೂರ್ಣಿಮೆಯಾಗಿ ತನ್ನ ಪೂರ್ತಿ ವೈಭವದಲ್ಲಿ ಹೊಳೆಯೋ ಮೂಲಕ ಈ ಒಂದು ಸೈಕಲ್ ಕಂಪ್ಲೀಟ್ ಆಗುತ್ತೆ. ಈಗ ಕಥೆಯ 2 ಭಾಗಗಳ ಬಗ್ಗೆ ನಮಗೆ ಗೊತ್ತಾಯ್ತು. ಸರಿ, ಹಾಗಾದ್ರೆ ಇವೆರಡನ್ನೂ ಅಕ್ಕಪಕ್ಕ ಇಟ್ಟು ಅವು ಹೇಗೆ ಒಂದಕ್ಕೊಂದು ಪರ್ಫೆಕ್ಟ್ ಆಗಿ ಹೊಂದಿಕೊಳ್ತವೆ ಅಂತ ನೋಡೋಣ ಬನ್ನಿ. ಈ ಟೇಬಲ್ ನೋಡಿದ್ರೆ ಈ ಪರಿಪೂರ್ಣ ಬ್ಯಾಲೆನ್ಸ್ ಸ್ಪಷ್ಟವಾಗಿ ಕಾಣುತ್ತೆ. ನೋಡಿ, ಕೃಷ್ಣ ಪಕ್ಷ ಅಂದ್ರೆ ಕ್ಷೀಣಿಸೋದು, ಅಂದ್ರೆ ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ಹೋಗೋದು. ಅದೇ ಶುಕ್ಲ ಪಕ್ಷ ಅಂದ್ರೆ ಮತ್ತೆ ಬೆಳೆಯೋದು, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಬರೋದು. ಈ 2 ಅರ್ಧಗಳು ಸೇರಿಕೊಂಡು ಒಂದು ನಿರಂತರವಾದ ಪೂರ್ಣ ಚಕ್ರವನ್ನ ರೂಪಿಸ್ತವೆ. ಹಾಗಾದ್ರೆ ಈ ಬೆಳಕು ಕತ್ತಲೆಯ ಆಟ, ಆಕಾಶದ ಈ ಲಯ ಇದು ಕೇವಲ ಒಂದು ಆಸ್ಟ್ರಾನಮಿ ವಿಷಯ ಅಷ್ಟೇನಾ? ಖಂಡಿತ ಇಲ್ಲ. ಯುಗ ಯುಗಗಳಿಂದ ನಮ್ಮ ಕ್ಯಾಲೆಂಡರ್ಗಳನ್ನ, ನಮ್ಮ ಹಬ್ಬ ಹರಿದಿನಗಳನ್ನ, ಅಷ್ಟೇ ಯಾಕೆ ನಮ್ಮ ನಂಬಿಕೆಗಳನ್ನು ಕೂಡ ಇದೇ ರೂಪಿಸಿದೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಈ ಸಾವಿರಾರು ವರ್ಷಗಳ ಹಳೆಯ ಚಕ್ರ ಇವತ್ತಿಗೂ ನಮ್ಮೆಲ್ಲರ ಜೀವನದ ಮೇಲೆ ಹೇಗೆಲ್ಲ ಪ್ರಭಾವ ಬೀರುತ್ತಿದೆ. ಹಿಂದೂ ಕ್ಯಾಲೆಂಡರ್ ನೋಡಿದಾಗ ಒಂದು ಗೊಂದಲ ಆಗೋದು ತುಂಬಾ ಸಹಜ. ಒಂದೇ ಹಬ್ಬ, ಆದ್ರೆ 2 ಬೇರೆ ಬೇರೆ ದಿನಾಂಕಗಳು. ಈಗ ಗಣೇಶ ಚತುರ್ಥಿನೇ ತಗೊಳ್ಳಿ. ಒಂದು ದಿನಾಂಕಕ್ಕಿರುತ್ತೆ, ಆದ್ರೆ ಮರುದಿನನೂ ಅದೇ ಹಬ್ಬ ಅಂತ ತೋರಿಸ್ತಿರುತ್ತೆ. ಯಾಕೆ ಹೀಗೆ? ಏನಿದು ಕಥೆ? ಹಾಗಾದ್ರೆ ಈ ಗೊಂದಲದ ಹಿಂದಿನ ಅಸಲಿ ಕಾರಣ ಏನು? ಕ್ಯಾಲೆಂಡರ್ ನೋಡಿದಾಗ ಈ ಪ್ರಶ್ನೆ ಬಂದೇ ಬರುತ್ತೆ. ಕುತೂಹಲ ಮೂಡಿಸುತ್ತೆ ಅಲ್ವಾ? ಬನ್ನಿ, ಈ ರಹಸ್ಯದ ಹಿಂದಿನ ಸತ್ಯ ಏನು ಅಂತ ನೋಡೋಣ. ಈ ರಹಸ್ಯವನ್ನ ಭೇದಿಸೋಕೆ ನಮಗೆ ಒಂದು ಮುಖ್ಯವಾದ ಸುಳಿವು ಸಿಗುತ್ತೆ. ಅದು ಬೇರೇನೂ ಅಲ್ಲ, ತಿಥಿ ಅಂದ್ರೆ ಒಂದು ಚಾಂದ್ರಮಾನ ದಿನ. ಸರಳವಾಗಿ ಹೇಳಬೇಕು ಅಂದ್ರೆ ತಿಥಿ ಅಂದ್ರೆ ನಾವಂದುಕೊಂಡ ಹಾಗೆ 24 ಗಂಟೆಗಳ ದಿನ ಅಲ್ಲವೇ ಅಲ್ಲ. ಬದಲಾಗಿ ಇದು ಪೂರ್ತಿಯಾಗಿ ಚಂದ್ರನ ಚಲನೆಯ ಮೇಲೆ ನಿಂತಿದೆ. ನೋಡಿ, ಇದೇ ವಿಷಯ ನಮ್ಮ ಸಮಯದ ಲೆಕ್ಕಾಚಾರಕ್ಕೆ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಕೊಡೋದು. ಇಲ್ಲಿ ಒಂದು ತುಂಬಾನೇ ಆಶ್ಚರ್ಯಕರವಾದ ವಿಷಯ ಇದೆ. ಒಂದು ತಿಥಿಯ ಅವಧಿ ಫಿಕ್ಸ್ ಆಗಿರೋದೇ ಇಲ್ಲ. ಅದು 19 ಗಂಟೆಯಿಂದ ಹಿಡಿದು 29 ಗಂಟೆಗಳವರೆಗೂ ಬದಲಾಗಬಹುದು. ಅಬ್ಬಾ! ಯಾಕಂದ್ರೆ ಭೂಮಿ ಸುತ್ತ ಚಂದ್ರ ತಿರುಗುವ ವೇಗ ಒಂದೇ ರೀತಿ ಇರೋಲ್ಲ, ಹೆಚ್ಚು ಕಮ್ಮಿ ಆಗ್ತಾನೇ ಇರುತ್ತೆ.
ನಮ್ಮ ಕ್ಯಾಲೆಂಡರ್ ಗೊಂದಲಕ್ಕೆ ಮೂಲ ಕಾರಣನೇ ಈ ವ್ಯತ್ಯಾಸ. ಸರಿ, ತಿಥಿಯ ಅವಧಿ ಒಂದೇ ರೀತಿ ಇರಲ್ಲ, ಹೆಚ್ಚು ಕಡಿಮೆ ಆಗತ್ತೆ ಅಂತ ಗೊತ್ತಾಯ್ತು. ಈಗ ಈ ಬದಲಾಗೋ ತಿಥಿ ನಾವು ಬಳಸೋ ಫಿಕ್ಸ್ಡ್ 24 ಅವರ್ಸ್ ಗ್ರೆಗೋರಿಯನ್ ಕ್ಯಾಲೆಂಡರ್ ಜೊತೆ ಸೇರಿದಾಗ ಹೇಗೆ ಒಂದು ಸಂಘರ್ಷ ಶುರುವಾಗುತ್ತೆ ಅಂತ ನೋಡೋಣ ಬನ್ನಿ. ಈ ಮ್ಯಾಚ್ ಆಗದೇ ಇರೋದ್ರಿಂದ 2 ಮುಖ್ಯವಾದ ಸನ್ನಿವೇಶಗಳು ಎದುರಾಗುತ್ತೆ. ಮೊದಲನೇದು, ಒಂದು ತಿಥಿ 24 ಗಂಟೆಗಿಂತ ಜಾಸ್ತಿ ಇದ್ರೆ ಅದು 2 ಕ್ಯಾಲೆಂಡರ್ ದಿನಗಳ ಮೇಲೆ ಹರಡ್ಕೊಳ್ಳುತ್ತೆ. ಅದೇ ಒಂದು ವೇಳೆ ಕಡಿಮೆ ಇದ್ರೆ ಒಂದೇ ದಿನದಲ್ಲಿ 2 ತಿಥಿಗಳು ಬಂದು ಹೋಗ್ಬಹುದು. ಒಂದು ಉದಾಹರಣೆ ತಗೊಳ್ಳೋಣ, ಆಗ ಚೆನ್ನಾಗಿ ಅರ್ಥ ಆಗುತ್ತೆ. ಅಂದುಕೊಳ್ಳಿ, ಒಂದು ತಿಥಿ ಮೊದಲನೇ ದಿನ ರಾತ್ರಿ 10 ಗಂಟೆಗೆ ಶುರುವಾಯಿತು. ಈಗ ಘಡಿಯಾರದಲ್ಲಿ ರಾತ್ರಿ 12 ಹೊಡೆದ ತಕ್ಷಣ ನಮ್ಮ ಕ್ಯಾಲೆಂಡರ್ ಪ್ರಕಾರ ಹೊಸ ದಿನ ಶುರು ಅಲ್ವಾ? ಆದ್ರೆ ತಿಥಿ ಮಾತ್ರ ಅದೇ ಕಂಟಿನ್ಯೂ ಆಗ್ತಿದೆ. ಅದು ಮುಗಿಯೋದು ಮರ್ದಿನ ಸಂಜೆ 5 ಗಂಟೆಗೆ. ಈಗ ಹೇಳಿ, ಹಬ್ಬನ ಯಾವತ್ ಮಾರಬೇಕು? ಮೊದಲನೇ ದಿನನ ಅಥವಾ 2ನೇ ದಿನನ? ಇದೇ ದೊಡ್ಡ ಪ್ರಶ್ನೆ. ಈ ಎಲ್ಲಾ ಕ್ಯಾಲೆಂಡರ್ ಗೊಂದಲಕ್ಕೆ ಒಂದು ಸರಳ ಆದರೆ ತುಂಬಾನೇ ಪವರ್ಫುಲ್ ಆದ ನಿಯಮ ಇದೆ. ಆ ನಿಯಮ ಏನು ಅಂತ ಈಗ ನೋಡೋಣ. ಇದಕ್ಕೆ ಪರಿಹಾರದ ಕೀಲಿಕೈ ಇರೋದೆ ದಿನದ ಆರಂಭವನ್ನ ನಾವು ಹೇಗೆ ನೋಡ್ತೀವಿ ಅನ್ನೋದ್ರಲ್ಲಿ. ನೋಡಿ, ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ರಾತ್ರಿ 12 ಗಂಟೆಗೆ ದಿನ ಬದಲಾಗತ್ತೆ. ಆದ್ರೆ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ದಿನ ಶುರುವಾಗೋದು ಸೂರ್ಯೋದಯ ಆದ್ಮೇಲೆನೆ. ಇದೇ ನೋಡಿ ಅಸಲಿ ವಿಷಯ. ಹಿಂದೂ ಪಂಚಾಂಗಕ್ಕೆ ಮುಖ್ಯವಾಗಿರೋದು ಸೂರ್ಯೋದಯ, ಮಧ್ಯರಾತ್ರಿ ಅಲ್ಲ. ಸೂರ್ಯೋದಯ ಆಗೋವರೆಗೂ ಅದು ಹಿಂದಿನ ದಿನದ ತಿಥಿ ಅಂತಾನೆ ಲೆಕ್ಕ. ನಮ್ಮ ಎಲ್ಲ ಗೊಂದಲಕ್ಕೂ ಉತ್ತರ ಸಿಕ್ಕಿದ್ದು ಇದೇ ಒಂದು ಸರಳ ನಿಯಮದಿಂದ. ಸರಿ, ಈ ಮುಖ್ಯವಾದ ನಿಯಮವನ್ನಿಟ್ಕೊಂಡು ಹಬ್ಬದ ಸರಿಯಾದ ದಿನವನ್ನ ಹೇಗೆ ಕಂಡುಹಿಡಿದಾರೆ ಅಂತ ಈಗ ನೋಡೋಣ. ನಿಯಮ ತುಂಬಾನೇ ಸಿಂಪಲ್. ಸೂರ್ಯೋದಯ ಆಗುವಾಗ ಯಾವ ತಿಥಿ ಇರುತ್ತೋ ಇಡೀ ದಿನಕ್ಕೆ ಅದನ್ನೇ ಆ ದಿನದ ತಿಥಿ ಅಂತ ಫಿಕ್ಸ್ ಮಾಡ್ತಾರೆ. ಉದಾಹರಣೆಗೆ, ಸೂರ್ಯೋದಯ ಆಗೋ ಹೊತ್ತಿಗೆ ಅಷ್ಟಮಿ ತಿಥಿ ಇತ್ತು ಅಂದ್ಕೊಳ್ಳಿ. ಆಮೇಲೆ 1-2 ಗಂಟೆ ಬಿಟ್ಟು ಅದು ಮುಗಿದು ನವಮಿ ತಿಥಿ ಶುರುವಾದ್ರೂ ಕೂಡ ಆ ಇಡೀ ದಿನವನ್ನ ಹಬ್ಬ ಮಾಡೋಕೆ ಅಷ್ಟಮಿ ದಿನ ಅಂತಾನೆ ಲೆಕ್ಕಕ್ಕೆ ತಗೊಳ್ತಾರೆ. ಯಾಕಂದ್ರೆ ದಿನವನ್ನ ನಿರ್ಧರಿಸೋ ಆ ಮುಖ್ಯವಾದ ಸೂರ್ಯೋದಯದ ಹೊತ್ತಲ್ಲಿ ಅಷ್ಟಮಿ ಇತ್ತಲ್ವಾ, ಅದೇ ಕಾರಣ. ಹೀಗೆ ಕ್ಯಾಲೆಂಡರ್ ರಹಸ್ಯವನ್ನಂತೂ ನಾವು ಬಿಡಿಸಿದ್ದೀವಿ. ಆದ್ರೆ ಇದು ನಮ್ಮನ್ನ ಒಂದು ದೊಡ್ಡ ಆಳವಾದ ಯೋಚನೆಗೆ ತಳ್ಳುತ್ತೆ. ಯೋಚನೆ ಮಾಡಿ, ಒಂದು ಸಿಸ್ಟಮ್ ಸಮಯವನ್ನ ಗಡಿಯಾರದ ಹಾಗೆ ಯಾಂತ್ರಿಕವಾಗಿ ಭಾಗ ಮಾಡಿದ್ರೆ, ಇನ್ನೊಂದು ಸಿಸ್ಟಮ್ ಸೂರ್ಯೋದಯದಂತಹ ಒಂದು ನೈಸರ್ಗಿಕ ಘಟನೆಯನ್ನೇ ಆಧಾರವಾಗಿ ಇಟ್ಕೊಂಡಿದೆ. ಸಮಯವನ್ನ ಅಳೆಯೋ ಈ ಬೇರೆ ಬೇರೆ ರೀತಿಗಳು ಒಂದು ಸಂಸ್ಕೃತಿಯ ಯೋಚನಾ ಲಹರಿಯನ್ನೇ ಹೇಗೆ ಬದಲಾಯಿಸಬಹುದು ಅಲ್ವಾ? ಹಬ್ಬದ ದಿನಾಂಕಗಳ ವಿಷಯ ಬಂದಾಗ ಅಬ್ಬಬ್ಬಾ, ಒಂದೊಂದ್ಸಲ ಎಷ್ಟು ಗೊಂದಲ ಆಗುತ್ತೆ ಅಲ್ವಾ? ಒಂದೇ ಹಬ್ಬ, ಆದ್ರೆ ಕೆಲವೊಬ್ರು ಇವತ್ತು ಅಂತಾರೆ, ಇನ್ನು ಕೆಲವೊಬ್ರು ನಾಳೆ ಅಂತಾರೆ. ಯಾಕೀಗಾಗುತ್ತೆ? ಈ ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡಿರುತ್ತೆ. ಸರಿ, ಬನ್ನಿ ಈ ಗೊಂದಲದ ಹಿಂದಿರೋ ಒಂದು ಸೈಂಟಿಫಿಕ್ ಕಾರಣವನ್ನ ಇವತ್ತು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ನಿಜಕ್ಕೂ ಈ ಹಬ್ಬದ ಸಮಯವನ್ನ ಯಾರು ಡಿಸೈಡ್ ಮಾಡೋದು? ಹೇಗೆ ಡಿಸೈಡ್ ಮಾಡ್ತಾರೆ? ಇದರಿಂದ ಏನಾದ್ರೂ ಒಂದು ಪಕ್ಕಾ ಲೆಕ್ಕಾಚಾರ ಇದೆಯಾ ಅಥವಾ ಸುಮ್ಮನೆ ಹಾಗೇನೇನಾ? ನಿಜಕ್ಕೂ ಏನಿದರ ಗುಟ್ಟು? ಖಂಡಿತವಾಗ್ಲೂ ಇದೆ. ಒಂದು ಸ್ಪಷ್ಟವಾದ ನಿಯಮ ಇದೆ. ನಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಒಂದೇ ಕಡೆ ಸಿಗುತ್ತೆ. ಅದು ನಮ್ಮ ಪ್ರಾಚೀನ ಖಗೋಳಶಾಸ್ತ್ರದ ಒಂದು ಅದ್ಭುತ ಗೈಡ್, ಅದೇ ಪಂಚಾಂಗ. ಇದು ಸುಮ್ಮನೆ ಒಂದು ಕ್ಯಾಲೆಂಡರ್ ಅಷ್ಟೇ ಅಲ್ಲ, ಇದೊಂದು ತುಂಬಾನೇ ನಿಖರವಾದ ಸೈಂಟಿಫಿಕ್ ಸಿಸ್ಟಮ್. ಸರಿ, ಹಾಗಾದರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಪಂಚಾಂಗದಲ್ಲಿ ಹಬ್ಬದ ಸಮಯವನ್ನ ನಿರ್ಧಾರ ಮಾಡೋಕೆ ಒಂದು ತುಂಬಾನೇ ಇಂಪಾರ್ಟೆಂಟ್ ರೂಲ್ ಇದೆ. ಅದರ ಹೆಸರು ತಿಥಿ ವ್ಯಾಪಿನಿ ನಿಯಮ. ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಆಗಿ ಅನ್ಸ್ಬೋದು ಅಲ್ವಾ? ಬನ್ನಿ ಇದರ ಅರ್ಥ ಏನಂತ ಸಿಂಪಲ್ ಆಗಿ ನೋಡೋಣ. ತುಂಬಾ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಒಂದು ನಿರ್ದಿಷ್ಟ ತಿಥಿ ಅಂದ್ರೆ ಒಂದು ಲೂನಾರ್ ಡೇ ದಿನದ ಯಾವ ಭಾಗದಲ್ಲಿ ಆಕ್ಟಿವ್ ಆಗಿರುತ್ತೋ ಅದನ್ನೇ ನೋಡಿಕೊಂಡು ಹಬ್ಬದ ಸಮಯವನ್ನ ಫಿಕ್ಸ್ ಮಾಡೋ ನಿಯಮಗಳಿವು ಅಷ್ಟೇ. ನೋಡಿ, ಈಗ ಸ್ವಲ್ಪ ಕ್ಲಿಯರ್ ಆಯ್ತಲ್ವಾ? ಈ ತಿಥಿ ವ್ಯಾಪಿನಿ ನಿಯಮದಲ್ಲಿ ಮುಖ್ಯವಾಗಿ 4 ಟೈಪ್ಸ್ ಇವೆ. ಪ್ರತಿಯೊಂದು ದಿನದ ಒಂದೊಂದು ನಿರ್ದಿಷ್ಟ ಸಮಯಕ್ಕೆ ಕನೆಕ್ಟ್ ಆಗಿದೆ. ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ. ಈ ಟೇಬಲ್ ನೋಡಿ. ಮೊದಲನೆಯದು ಉದಯ ವ್ಯಾಪಿನಿ. ಇದು ಸೂರ್ಯೋದಯದ ಸಮಯಕ್ಕೆ ಸಂಬಂಧಿಸಿದ್ದು. ದಿನಪೂರ್ತಿ ಆಚರಿಸೋ ಹಬ್ಬಗಳಿಗೆ ಇದನ್ನೇ ಫಾಲೋ ಮಾಡೋದು. ಎರಡನೆಯದು ಮಧ್ಯಾಹ್ನ ವ್ಯಾಪಿನಿ. ಹೆಸರಲ್ಲಿದೆ ನೋಡಿ, ಇದು ಮಧ್ಯಾಹ್ನದ ಸಮಯ, ಅಂದ್ರೆ ಗಣೇಶ ಚತುರ್ಥಿಯಂಥ ಹಬ್ಬಗಳಿಗೆ. ಮೂರನೆಯದು ಪ್ರದೋಷ ವ್ಯಾಪಿನಿ, ಅಂದ್ರೆ ಸೂರ್ಯ ಮುಳುಗೋ ಹೊತ್ತು. ಶಿವರಾತ್ರಿ ತರದ ಪೂಜೆಗಳಿಗೆ ಇದು ತುಂಬಾನೇ ಮುಖ್ಯ. ಕೊನೆಯದಾಗಿ ನಿಶ್ಚಿತ ವ್ಯಾಪಿನಿ, ಅಂದ್ರೆ ಮಿಡ್ ನೈಟ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನ ಇದೇ ನಿಯಮದ ಪ್ರಕಾರ ಮಾಡೋದು. ಓಕೆ, ಈ ರೂಲ್ಸ್ ಎಲ್ಲ ಸರಿ. ಆದ್ರೆ ಇದು ರಿಯಲ್ ಲೈಫ್ನಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡ್ಬೇಕಲ್ವಾ?
ಅದಕ್ಕೆ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತಿರೋ ನವರಾತ್ರಿ ಹಬ್ಬದ ಒಂದು ರಿಯಲ್ ಎಕ್ಸಾಂಪಲ್ ತಗೊಳ್ಳೋಣ. ಈಗ ನೋಡಿ, ಸನ್ನಿವೇಶ ಹೀಗಿದೆ. ನಾವು ನವರಾತ್ರಿಯ ಅಷ್ಟಮಿ ಪೂಜೆ ಮಾಡಬೇಕು ಅಂತ ಅನ್ಕೊಳ್ಳೋಣ. ಆದರೆ ಪಂಚಾಂಗ ನೋಡಿದ್ರೆ ಅಷ್ಟಮಿ ತಿಥಿ ಒಂದು ದಿನ ಮಧ್ಯಾಹ್ನ ಶುರುವಾಗಿ ಮರುದಿನ ಸಂಜೆವರೆಗೂ ಇರತ್ತೆ. ಅಂದ್ರೆ 2 ದಿನಗಳ ಕಾಲ ಇದೆ. ಈಗ ಹೇಳಿ, ಪೂಜೆಯನ್ನ ಯಾವ ದಿನ ಮಾಡಬೇಕು? ಮೊದಲನೇ ದಿನಾನ, 2ನೇ ದಿನಾನ? ಇಲ್ಲೇ ನೋಡಿ ಗೊಂದಲ ಶುರುವಾಗೋದು. ಈ ಟೈಮ್ಲೈನ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ. ಸೆಪ್ಟೆಂಬರ್ 29ನೇ ತಾರೀಕು ಸಂಜೆ 4:32ಕ್ಕೆ ಸಪ್ತಮಿ ಮುಗಿದು ಅಷ್ಟಮಿ ತಿಥಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ದಿನ ಸೂರ್ಯ ಮುಳುಗೋ ಪ್ರದೋಷ ಕಾಲದಲ್ಲಿ ಅಷ್ಟಮಿ ತಿಥಿ ಆಕ್ಟಿವ್ ಆಗಿದೆ ಅಲ್ವಾ? ಓಕೆ. ಮರುದಿನ ಅಂದ್ರೆ ಸೆಪ್ಟೆಂಬರ್ 30ನೇ ತಾರೀಕು ಸಂಜೆ 6:07ಕ್ಕೆ ಅಷ್ಟಮಿ ತಿಥಿ ಮುಗಿದೇ ಹೋಗುತ್ತೆ. ಸೊ ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಪಾಯಿಂಟ್ ಏನು ಅಂದ್ರೆ, ತಿಥಿ ಯಾವ ದಿನದ ಸಂಜೆಯ ಪೂಜಾ ಸಮಯದಲ್ಲಿ ನಮಗೆ ಸಿಗುತ್ತೆ ಅನ್ನೋದು. ಹಾಗಾದ್ರೆ ಈಗ ಎಲ್ರೂ ಯೋಚನೆ ಮಾಡಿ, ಈ ಟೈಮ್ಲೈನ್ ಮತ್ತೆ ನಾವು ಮಾತಾಡಿರೋ ರೂಲ್ಸ್ ಎರಡನ್ನೂ ತಲೆಯಲ್ಲಿಟ್ಕೊಂಡು ಹೇಳಿ, ಪೂಜೆಗೆ ಸರಿಯಾದ ದಿನ ಯಾವುದು? ಉತ್ತರ ತುಂಬಾನೇ ಸಿಂಪಲ್ ಮತ್ತು ಕ್ಲಿಯರ್. ಇಲ್ಲಿ ಪ್ರದೋಷ ವ್ಯಾಪಿನಿ ನಿಯಮ ಅಪ್ಲೈ ಆಗುತ್ತೆ. ಇದರ ಪ್ರಕಾರ ಯಾವ ದಿನ ಸೂರ್ಯಾಸ್ತದ ಸಮಯದಲ್ಲಿ ಅಷ್ಟಮಿ ತಿಥಿ ಇರುತ್ತೋ ಅದೇ ದಿನ ಪೂಜೆ ಮಾಡಬೇಕು. ನೋಡಿದ್ರಾ ಪಂಚಾಂಗದ ಹಿಂದಿನ ಲಾಜಿಕ್ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ? ಅದಕ್ಕೆ ಕಾರಣ ಏನು ಗೊತ್ತಾ? ನವರಾತ್ರಿ ಅಂದ್ರೆ 9 ರಾತ್ರಿಗಳು. ಹೆಸರೇ ಹೇಳ್ತಿದೆ ನೋಡಿ, ಈ ಹಬ್ಬದಲ್ಲಿ ರಾತ್ರಿ ಮತ್ತೆ ಸಂಜೆಗಳ ಪೂಜೆಗಳಿಗೇನೆ ಜಾಸ್ತಿ ಇಂಪಾರ್ಟೆನ್ಸ್. ಹಾಗಾಗಿ ಸೂರ್ಯಾಸ್ತದ ನಿಯಮ ಅಂದ್ರೆ ನಮ್ಮ ಪ್ರದೋಷ ವ್ಯಾಪಿನಿ ರೂಲ್ ಬಳಸೋದೇ ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರನೇ ಪೂಜೆಯನ್ನು ಸೆಪ್ಟೆಂಬರ್ 29ರ ಸಂಜೆ ಮಾಡೋದೇ ಸರಿಯಾದ ಕ್ರಮ. ನೋಡಿ, ಈಗ ಗೊಂದಲಕ್ಕೆ ಜಾಗವೇ ಇಲ್ಲ. ಸರಿ, ನಾವು ಇಷ್ಟೆಲ್ಲ ತಿಳ್ಕೊಂಡ್ವಿ. ಆದರೆ ಈ ತಿಥಿ ನಿಯಮಗಳ ನಿಜವಾದ ಮಹತ್ವ ಏನು? ಇದು ಸುಮ್ಮನೆ ಸಮಯದ ಒಂದು ಲೆಕ್ಕಾಚಾರ ಅಷ್ಟೇನಾ, ಅಥವಾ ಇದರ ಹಿಂದೆ ಇನ್ನೂ ಏನಾದರೂ ಆಳವಾದ ಅರ್ಥ ಇದೆಯಾ? ಖಂಡಿತವಾಗಿಯೂ ಇದೆ. ಇದು ಬರೀ ಒಂದು ಲೆಕ್ಕಾಚಾರ ಅಲ್ವೇ ಇಲ್ಲ. ಈ ಅದ್ಭುತ ಸಿಸ್ಟಮ್ ನಮ್ಮ ಆಚರಣೆಗಳಲ್ಲಿ ಒಂದು ಕನ್ಸಿಸ್ಟೆನ್ಸಿ ತರುತ್ತೆ. ಯಾವುದೇ ಕನ್ಫ್ಯೂಷನ್ಗೆ ಅವಕಾಶ ಕೊಡದೆ ನಮ್ಮ ಸಂಪ್ರದಾಯಗಳನ್ನು ಎಲ್ಲರೂ ಒಂದೇ ರೀತಿ ಒಂದು ಸೈಂಟಿಫಿಕ್ ಬೇಸಿಸ್ ಮೇಲೆ ಆಚರಿಸೋಕೆ ಒಂದು ಕ್ಲಿಯರ್ ಆದ ದಾರಿಯನ್ನು ತೋರಿಸುತ್ತೆ. ಖಗೋಳಶಾಸ್ತ್ರದ ಆಧಾರದ ಮೇಲೆ ನಿಂತಿರೋ ಈ ತಾರ್ಕಿಕ ನಿಯಮಗಳು ಇವು ಬರೀ ಹಬ್ಬದ ದಿನಾಂಕವನ್ನಷ್ಟೇ ಫಿಕ್ಸ್ ಮಾಡ್ತವಾ? ಅಥವಾ ಸಾವಿರಾರು ವರ್ಷಗಳಿಂದ ಬಂದಿರೋ ನಮ್ಮ ಈ ಶ್ರೀಮಂತ ಸಂಪ್ರದಾಯವನ್ನ ಜೀವಂತವಾಗಿ ಮತ್ತು ಅರ್ಥಪೂರ್ಣವಾಗಿ ಇಡೋಕ್ಕೆ ಸಹಾಯ ಮಾಡ್ತಿದವ? ಇದರ ಬಗ್ಗೆ ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾದ ವಿಷಯ. ಹಿಂದೂ ಪಂಚಾಂಗದಲ್ಲಿ ಒಂದು ತಿಂಗಳು ಯಾವಾಗ ಮುಗಿಯುತ್ತೆ? ಹುಣ್ಣಿಮೆಗ ಅಥವಾ ಅಮಾವಾಸ್ಯೆಗೆನಾ? ಅರೇ, ಇದಕ್ಕೇನು ಉತ್ತರ ಅಂತ ಯೋಚನೆ ಮಾಡ್ತಿದ್ದೀರಾ? ಇದಕ್ಕೆ ಒಂದಲ್ಲ 2 ಉತ್ತರಗಳಿವೆ. ಬನ್ನಿ ಈ 2 ತರಹದ ಮಾಸ ಲೆಕ್ಕಾಚಾರದ ಪದ್ಧತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಹೌದು, ಕೇಳಕ್ಕಿದು ಸಿಂಪಲ್ ಪ್ರಶ್ನೆ ಅಂತ ಅನ್ಸ್ಬೋದು, ಆದರೆ ಉತ್ತರ ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ತಿಂಗಳನ್ನ ಶುರು ಮಾಡೋಕೆ ಮತ್ತು ಮುಗಿಸೋಕೆ 2 ಮುಖ್ಯವಾದ ವಿಧಾನಗಳಿವೆ. ಒಂದು ಬೆಳಕನ್ನ ಆಧಾರವಾಗಿ ಇಟ್ಕೊಂಡ್ರೆ, ಇನ್ನೊಂದು ಕತ್ಲನ್ನ. ಇದೇ ಇವತ್ತಿನ ನಮ್ಮ ಈ ಮಾತುಕತೆಯ ಮುಖ್ಯ ವಿಷಯ. ಸರಿ, ಹಾಗಾದ್ರೆ ಮೊದಲು ನಾವು ಪೂರ್ಣಿಮಾ ಅಂತ ಪದ್ಧತಿ ಬಗ್ಗೆ ನೋಡೋಣ. ಆ ಹೆಸರಲ್ಲೇ ಅದರ ಅರ್ಥ ಅಡಗಿದೆ ಅಲ್ವಾ? ನೋಡಿ, ಪೂರ್ಣಿಮಾ ಅಂದ್ರೆ ಹುಣ್ಣಿಮೆ, ಅಂತ ಅಂದ್ರೆ ಅಂತ್ಯ. ಸೊ ಸಿಂಪಲ್. ಅಂದ್ರೆ ತುಂಬಾನೇ ಸರಳವಾಗಿ ಹೇಳಬೇಕು ಅಂದ್ರೆ, ಪೂರ್ಣಿಮಾತ ಪದ್ಧತಿ ಪ್ರಕಾರ ಒಂದು ತಿಂಗಳು ಅಂದ್ರೆ ಒಂದು ಫುಲ್ ಮೂನ್ನಿಂದ ಇನ್ನೊಂದು ಫುಲ್ ಮೂನ್ವರೆಗೆ. ಹುಣ್ಣಿಮೆ ಮುಗಿದ ಮಾರನೇ ದಿನ ತಿಂಗಳು ಶುರುವಾಗುತ್ತೆ, ಮತ್ತೆ ಮುಂದಿನ ಹುಣ್ಣಿಮೆ ಬಂದಾಗ ತಿಂಗಳು ಮುಗಿಯುತ್ತೆ ಅಷ್ಟೇ. ಈ ಸಿಸ್ಟಮ್ ಅಲ್ಲಿ ತಿಂಗಳು ಹೇಗೆ ಹೋಗುತ್ತೆ ಗೊತ್ತಾ? ಅದನ್ನ 2 ಭಾಗಗಳಾಗಿ ನೋಡ್ಬೋದು. ಹುಣ್ಣಿಮೆ ಆದ್ಮೇಲೆ ಚಂದ್ರನ ಬೆಳಕು ಕಮ್ಮಿ ಆಗ್ತಾ ಹೋಗುತ್ತಲ್ಲ, ಅದಕ್ಕೆ ಕೃಷ್ಣ ಪಕ್ಷ ಅಂತಾರೆ. ಆಮೇಲೆ ಅಮಾವಾಸ್ಯೆ ಮುಗಿದ ಮೇಲೆ ಚಂದ್ರ ಮತ್ತೆ ಬೆಳಕನ್ನು ತಗೊಂಡು ಬೆಳೆಯಕ್ಕೆ ಶುರು ಮಾಡ್ತಾನಲ್ಲ, ಅದು ಶುಕ್ಲ ಪಕ್ಷ. ಸೊ ಈ ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷ ಎರಡೂ ಸೇರಿ ಮುಂದಿನ ಹುಣ್ಣಿಮೆಗೆ 1 ತಿಂಗಳು ಕಂಪ್ಲೀಟ್ ಆಗುತ್ತೆ. ಈ ಪದ್ಧತಿಯ ಹಿಂದಿರೋ ಫಿಲಾಸಫಿ ಇದೆಯಲ್ಲ, ಅದು ನಿಜವಾಗ್ಲೂ ತುಂಬಾ ಸುಂದರವಾಗಿದೆ. ಇದನ್ನ ಹೇಗೆ ಹೇಳ್ತಾರೆ ಅಂದ್ರೆ, ಕತ್ತಲಿನಿಂದ ಬೆಳಕಿನ ಕಡೆಗೆ ಹೋಗುವ ಒಂದು ಪಯಣ ಅಂತ. ಅಂದ್ರೆ ನೋಡಿ, ತಿಂಗಳು ಕೃಷ್ಣ ಪಕ್ಷದ ಕತ್ತಲಿಯಿಂದ ಶುರುವಾಗುತ್ತೆ, ಆಮೇಲೆ ಶುಕ್ಲ ಪಕ್ಷದ ಬೆಳಕಿನ ಕಡೆಗೆ ಸಾಗುತ್ತೆ, ಕೊನೆಗೆ ಪೂರ್ತಿ ಬೆಳಕಿರೋ ಹುಣ್ಣಿಮೆ ದಿನ ಪೂರ್ಣ ಆಗುತ್ತೆ. ಅದಕ್ಕೆ ನೋಡಿ, ಅದಕ್ಕೆ ಪೂರ್ಣಿಮಾ ಅಂತ ಹೆಸರು ಬಂದಿರೋದು. ಹಾಗಾದ್ರೆ ಈ ಪದ್ಧತಿನ ಎಲ್ಲಿ ಫಾಲೋ ಮಾಡ್ತಾರೆ, ಯಾರು ಮಾಡ್ತಾರೆ ಅಂತ ನೋಡೋದಾದ್ರೆ, ಇದು ಹೆಚ್ಚಾಗಿ ನಾರ್ತ್ ಇಂಡಿಯಾ ಮತ್ತು ಸೆಂಟ್ರಲ್ ಇಂಡಿಯಾದ ಕೆಲವು ಭಾಗಗಳಲ್ಲಿ ಚಾಲ್ತಿಯಲ್ಲಿದೆ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂದ್ರೆ, ವಿಶ್ವಕರ್ಮ ಸಮುದಾಯದವರು ಈ ಪದ್ಧತಿಯನ್ನ ಅನುಸರಿಸ್ತಾರೆ. ಯಾಕಂದ್ರೆ ಅವರಿಗೆ ಹುಣ್ಣಿಮೆಯೇ ತಿಂಗಳ ಶ್ರೇಷ್ಠ ಅಂತ್ಯ. ಅಷ್ಟೇ ಅಲ್ಲ, ನಾವು ಆಚರಿಸುವ ನೂಲ ಹುಣ್ಣಿಮೆ ಇದೆಯಲ್ಲ, ಅದು ಕೂಡ ಇದೇ ಪೂರ್ಣಿಮಾ ಅಂತ ಲೆಕ್ಕಾಚಾರದ ಮೇಲೆ ನಡೆಯೋದು. ಆದ್ರೆ ಕಥೆ ಇಲ್ಲಿಗೆ ಮುಗಿದಿಲ್ಲ. ನಾವು ಶುರುವಿನಲ್ಲಿ ಕೇಳಿದ್ವಲ್ಲ ಒಂದು ಪ್ರಶ್ನೆ, ಅದಕ್ಕೆ ಇದು ಒಂದೇ ಉತ್ತರ ಅಲ್ಲ.
ಮಾಸವನ್ನ ಲೆಕ್ಕ ಹಾಕೋಕೆ ಇನ್ನೊಂದು ರೀತಿ ಕೂಡ ಇದೆ. ಅದು ಸಂಪೂರ್ಣವಾಗಿ ಬೇರೆ. ಅದೇ ಅಮಾಂತ್ ಪದ್ಧತಿ. ಪೂರ್ಣಿಮಾಂತದ ತರಾನೇ ಇಲ್ಲೂ ಕೂಡ ಹೆಸರಲ್ಲೇ ಅದರ ಮೀನಿಂಗ್ ಇದೆ. ಅಮ ಅಂದ್ರೆ ಅಮಾವಾಸ್ಯೆ, ಅಂತ ಅಂದ್ರೆ ಅಂತ್ಯ. ಸೊ ಅಮಾಂತ ಪದ್ಧತಿ ಪ್ರಕಾರ ತಿಂಗಳು ಮುಗಿಯೋದು ಅಮಾವಾಸ್ಯೆ ದಿನ. ಇಲ್ಲಿ ಒಂದು ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ಮುಂದಿನ ಅಮಾವಾಸ್ಯೆ ಬರೋವರೆಗೂ ಒಂದು ಕಂಪ್ಲೀಟ್ ಸೈಕಲ್ ಅಂತ ಲೆಕ್ಕ ಹಾಕ್ತಾರೆ. ಅಂದ್ರೆ ತಿಂಗಳ ಅಂತ್ಯ ಅಂದ್ರೆ ಪೂರ್ತಿ ಕತ್ಲು. ಓಕೆ, ಈಗ ನಮಗೆ ಎರಡೂ ಸಿಸ್ಟಮ್ಸ್ ಬಗ್ಗೆನೂ ಗೊತ್ತಾಯ್ತು. ಈಗ ಇವೆರಡನ್ನು ಒಂದಕ್ಕೊಂದು ಹೋಲಿಸಿ ನೋಡೋಣ ಬನ್ನಿ. ಆಗ ಇವೆರಡರ ನಡುವಿನ ವ್ಯತ್ಯಾಸಗಳು ಇನ್ನಷ್ಟು ಕ್ಲಿಯರ್ ಆಗುತ್ತೆ. ಈ ಟೇಬಲ್ ನೋಡಿ, ಇವೆರಡರ ನಡುವೆ ಇರೋ ಅತಿ ದೊಡ್ಡ ವ್ಯತ್ಯಾಸ ಅಂದ್ರೆ ತಿಂಗಳು ಮುಗಿಯೋ ಪಾಯಿಂಟ್. ಪೂರ್ಣಿಮಾಂತದಲ್ಲಿ ತಿಂಗಳು ಹುಣ್ಣಿಮೆಗೆ ಮುಗಿಯುತ್ತೆ, ಆದ್ರೆ ಅಮಾಂತದಲ್ಲಿ ತಿಂಗಳು ಅಮಾವಾಸ್ಯೆಗೆ ಮುಗಿಯುತ್ತೆ. ತಿಂಗಳು ಮುಗಿಯೋ ದಿನಾನೇ ಬೇರೆ ಅಂದಮೇಲೆ ಶುರುವಾಗೋ ದಿನ ಕೂಡ ಬೇರೆನೇ ಅಲ್ವಾ? ಪೂರ್ಣಿಮಾಂತದಲ್ಲಿ ಹುಣ್ಣಿಮೆ ಮಾರನೇ ದಿನ ತಿಂಗಳು ಶುರುವಾದ್ರೆ ಅಮಾವಾಸ್ಯದಲ್ಲಿ ಅಮಾವಾಸ್ಯೆ ಮಾರನೇ ದಿನ ಶುರುವಾಗುತ್ತೆ. ಮತ್ತೆ ಪೂರ್ಣಿಮಾಂತ ಪದ್ಧತಿ ಹೆಚ್ಚಾಗಿ ಉತ್ತರ ಭಾರತದಲ್ಲಿ ಬಳಕೆಯಲ್ಲಿದೆ ಅನ್ನೋದು ಒಂದು ಮುಖ್ಯವಾದ ಪಾಯಿಂಟ್. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ನಾವು ನೆನ್ಪಿಟ್ಕೋಬೇಕಾದ ಒಂದೇ ಒಂದು ಮುಖ್ಯವಾದ ವಿಷಯ ಅಂದ್ರೆ ಪೂರ್ಣಿಮಾಂತ ಅಂದ್ರೆ ಹುಣ್ಣಿಮೆಗೆ ಅಂತ್ಯ, ಅಮಾಂತ ಅಂದ್ರೆ ಅಮಾವಾಸ್ಯೆಗೆ ಅಂತ್ಯ. ಒಂದು ಬೆಳಕಲ್ಲಿ ಮುಗಿಯುತ್ತೆ, ಇನ್ನೊಂದು ಕತ್ಲಲ್ಲಿ. ಇದೇ ಇವೆರಡರ ನಡುವಿನ ಫಂಡಮೆಂಟಲ್ ಡಿಫರೆನ್ಸ್. ಇದರಿಂದ ನಮಗೆ ಏನ್ ಗೊತ್ತಾಗುತ್ತೆ ಅಂದ್ರೆ, ನೋಡಿ, ಒಂದೇ ಹಿಂದೂ ಪಂಚಾಂಗದಲ್ಲಿ ಬೇರೆ ಬೇರೆ ಪ್ರದೇಶ, ಬೇರೆ ಬೇರೆ ಸಮುದಾಯದ ಸಂಪ್ರದಾಯಗಳಿಗೆ ತಕ್ಕ ಹಾಗೆ ಲೆಕ್ಕಾಚಾರದ ರೀತಿಗಳು ಬದಲಾಗಬಹುದು. ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪ್ರಶ್ನೆನೇ ಇಲ್ಲ. ಇದು ನಮ್ಮ ಸಂಸ್ಕೃತಿಯಲ್ಲಿರೋ ವೈವಿಧ್ಯತೆಯನ್ನ ತೋರಿಸುತ್ತೆ ಅಷ್ಟೇ. ತಿಂಗಳು ಶುರುವಾಗುವುದು ಮುಗಿಯೋದು ಸುಮಾರು 15 ದಿನಗಳಷ್ಟು ವ್ಯತ್ಯಾಸ ಆಗುತ್ತಲ್ಲ. ಇದರಿಂದ ನಮ್ಮ ಹಬ್ಬ ಹರಿದಿನಗಳ ಮೇಲೆ, ಆಚರಣೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರಬಹುದು? ಒಂದೇ ಹಬ್ಬವನ್ನ ಬೇರೆ ಬೇರೆ ಕಡೆ ಬೇರೆ ಬೇರೆ ದಿನ ಆಚರಿಸೋ ಸಾಧ್ಯತೆ ಇದೆಯಾ? ಏನನ್ಸುತ್ತೆ? ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಹುಟ್ಟುಹಬ್ಬ ಈ ಪದ ಕೇಳಿದ ತಕ್ಷಣ ಎಲ್ಲರ ಮುಖದಲ್ಲೂ ಒಂದು ಸಣ್ಣ ನಗು ಬರುತ್ತೆ ಅಲ್ವಾ? ಆ ಕೇಕ್ ಕತ್ತರಿಸೋದು, ಸ್ನೇಹಿತರು, ಸಂಬಂಧಿಗರು ಎಲ್ಲ ಸೇರಿ ಮಾಡೋ ಆ ಸಂಭ್ರಮ, ನಿಜಕ್ಕೂ ಅದೊಂದು ವಿಶೇಷವಾದ ದಿನ. ನಮ್ಮ ಹುಟ್ಟಿದ ದಿನವನ್ನ ನಾವು ತುಂಬಾನೇ ಖುಷಿಯಿಂದ ಸಡಗರದಿಂದ ಆಚರಿಸ್ತೀವಿ. ಆದ್ರೆ ಒಂದು ನಿಮಿಷ ಯೋಚನೆ ಮಾಡಿ, ಒಂದು ವೇಳೆ ಇಷ್ಟು ವರ್ಷಗಳಿಂದ ಆಚರಿಸ್ಕೊಂಡು ಬಂದಿರೋ ಹುಟ್ಟುಹಬ್ಬ ಅದು ಸರಿಯಾದ ದಿನಾನೇ ಅಲ್ದೇ ಇದ್ರೆ ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸ್ಬಹುದಲ್ವಾ? ಆದ್ರೆ ನಮ್ಮ ಹುಟ್ಟಿದ ದಿನವನ್ನ ಗುರ್ತಿಸೋಕೆ ನಾವು ಬಳಸೋ ಕ್ಯಾಲೆಂಡರ್ ಬಿಟ್ಟು ಬೇರೆಯಾದ ಒಂದು ಪದ್ಧತಿ ಇದೆ. ಮೊದಲನೇದಾಗಿ ಹುಟ್ಟುಹಬ್ಬದ ಆಚರಣೆಯ ಹಿಂದೆ ಇರುವ ಒಂದು ಸಾಂಪ್ರದಾಯಿಕ ದೃಷ್ಟಿಕೋನ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ನಾವೆಲ್ಲರೂ ಸಾಮಾನ್ಯವಾಗಿ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಹುಟ್ಟುಹಬ್ಬ ಆಚರಿಸ್ತೀವಿ. ಆದ್ರೆ ಅದರ ಆಚೆಗೂ ಒಂದು ಪದ್ಧತಿ ಇದೆ. ನಮ್ಮ ಪ್ರಾಚೀನ ಸನಾತನ ಧರ್ಮ ಇದೆಯಲ್ಲ, ಅದು ನಮ್ಮ ಜೀವನದ ಪ್ರಮುಖ ಘಟ್ಟಗಳನ್ನ ಆಚರಿಸೋಕೆ ಒಂದು ವಿಶಿಷ್ಟವಾದ ಚೌಕಟ್ಟನ್ನೇ ಕೊಟ್ಟಿದೆ. ಇದು ನಾವು ಬಳಸೋ ಸೌರಮಾನ ಕ್ಯಾಲೆಂಡರ್ಗಿಂತ ಸಂಪೂರ್ಣವಾಗಿ ಬೇರೆ. ಇದು ಒಂದು ಬೇರೆಯಾದ ಪಂಚಾಂಗ ವ್ಯವಸ್ಥೆಯನ್ನ ಆಧರಿಸಿದೆ. ಅಷ್ಟೇ ಅಲ್ಲ, ಇದು ನಮ್ಮ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆಗಳ ಜೊತೆ ಆಳವಾಗಿ ಬೆರೆತು ಹೋಗಿದೆ. ಹಾಗಾದ್ರೆ ಈ ಪರ್ಯಾಯ ವ್ಯವಸ್ಥೆಯ ಮೂಲ ಯಾವುದು? ಅದರ ಹೃದಯ ಭಾಗದಲ್ಲಿ ಏನಿದೆ? ಅದೇ ತಿಥಿ. ಹೌದು, ಈ ಇಡೀ ವಿಶ್ಲೇಷಣೆಯ ಪ್ರಮುಖ ವಿಷಯವೇ ಇದು. ಹಾಗಿದ್ರೆ ತಿಥಿ ಅಂದ್ರೆ ಏನು ಅಂತ ಈಗ ಅರ್ಥ ಮಾಡ್ಕೊಳ್ಳೋಣ. ತುಂಬಾ ಸರಳವಾಗಿ ಹೇಳ್ಬೇಕು ಅಂದ್ರೆ ತಿಥಿ ಅನ್ನೋದು ಹಿಂದೂ ಪಂಚಾಂಗದಲ್ಲಿ ಬರುವ ಒಂದು ಚಾಂದ್ರಮಾನ ದಿನ, ಅಂದ್ರೆ ಚಂದ್ರನನ್ನ ಆಧರಿಸಿದ ದಿನ. ಇದರ ಒಂದು ದೊಡ್ಡ ವಿಶೇಷತೆ ಏನ್ ಗೊತ್ತಾ? ನಮ್ಮ ದಿನದ ಹಾಗೆ ಇದು ಕರೆಕ್ಟಾಗಿ 24 ಗಂಟೆ ಇರೋದಿಲ್ಲ. ಇದರ ಅವಧಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಯಾಕಂದ್ರೆ ಇದು ಸೂರ್ಯ ಮತ್ತೆ ಚಂದ್ರನ ನಡುವಿನ ಕೋನವನ್ನ, ಅಂದ್ರೆ ಅವುಗಳ ಸ್ಥಾನವನ್ನ ಅವಲಂಬಿಸಿರುತ್ತೆ. ಸೊ ಇದು ಸೂರ್ಯನನ್ನ ಆಧರಿಸಿದ ಡೇಟ್ ಅಲ್ಲ, ಬದಲಿಗೆ ಚಂದ್ರನನ್ನ ಆಧರಿಸಿದ ಒಂದು ಕಾಲದ ಅಳತೆ. ಸರಿ, ಹಾಗಿದ್ರೆ ದಿನಾಂಕಕ್ಕೂ ತಿಥಿಗೂ ಇರೋ ಮುಖ್ಯ ವ್ಯತ್ಯಾಸಗಳೇನು? ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ, ದಿನಾಂಕ ಸೂರ್ಯನನ್ನ ಆಧರಿಸಿದ್ರೆ ತಿಥಿ ಚಂದ್ರನನ್ನ ಆಧರಿಸಿದೆ. ಎರಡನೇದು, ದಿನಾಂಕ ಅನ್ನೋದು ಫಿಕ್ಸ್ಡ್ 24 ಗಂಟೆ, ಆದರೆ ತಿಥಿಯ ಅವಧಿ ಮಾತ್ರ ಚೇಂಜ್ ಆಗ್ತಾನೆ ಇರುತ್ತೆ. ಇನ್ನು ಕೊನೆಯದಾಗಿ, ನಾವು ಡೇಟ್ ಅನ್ನ ನಮ್ಮ ದಿನನಿತ್ಯದ ಆಫೀಸು, ಸ್ಕೂಲ್ ಅಂತ ಲೌಕಿಕ ವ್ಯವಹಾರಗಳಿಗೆ ಬಳಸ್ತೀವಿ. ಆದರೆ ತಿಥಿಯನ್ನ ಹೆಚ್ಚಾಗಿ ಧಾರ್ಮಿಕ ಮತ್ತೆ ಸಾಂಸ್ಕೃತಿಕ ಆಚರಣೆಗಳಿಗೆ ಬಳಸಲಾಗತ್ತೆ. ಓಕೆ, ತಿಥಿ ಅಂದ್ರೆ ಏನು ಅಂತ ಒಂದು ಐಡಿಯಾ ಬಂತು ಅಲ್ವಾ? ಈಗ ಈ ತಿಥಿ ಅನ್ನೋದು ಎಲ್ಲಿಂದ ಬರುತ್ತೆ? ಯಾವ ದೊಡ್ಡ ವ್ಯವಸ್ಥೆಯ ಭಾಗ ಇದು? ಅದನ್ನೀಗ ನೋಡೋಣ. ಅದೇ ಚಾಂದ್ರಮಾನ ಪಂಚಾಂಗ. ನಮ್ಮ ಸನಾತನ ಸಂಪ್ರದಾಯದಲ್ಲಿ ಈ ಚಾಂದ್ರಮಾನ ಪದ್ಧತಿ ಇದೆಯಲ್ಲ, ಇದೊಂದು ತುಂಬಾ ಮುಖ್ಯವಾದ ಕ್ಯಾಲೆಂಡರ್. ನಮ್ಮ ಹಬ್ಬ ಹರಿದಿನಗಳು, ಮದ್ವೆ ಮುಂಜಿಯಂಥ ವೈಯಕ್ತಿಕ ಸಮಾರಂಭಗಳಿಗೆಲ್ಲ ಶುಭ ಸಮಯವನ್ನ, ಅಂದ್ರೆ ಮುಹೂರ್ತವನ್ನ ನಿರ್ಧರಿಸೋಕೆ ಇದೇ ಪಂಚಾಂಗವನ್ನ ಬಳಸೋದು. ಹಾಗಿದ್ರೆ
ಈ ಚಾಂದ್ರಮಾನ ಪಂಚಾಂಗ ಹೇಗೆ ಕೆಲಸ ಮಾಡುತ್ತೆ? ಮೊದಲನೇದಾಗಿ ನಾವು ಮಾತಾಡಿದ್ವಲ್ಲ, ಆ ತಿಥಿಯನ್ನು ನಿರ್ಧರಿಸೋದೇ ಈ ಪಂಚಾಂಗ. ಎರಡನೇದಾಗಿ ಇದು ಚಂದ್ರನ ಬೇರೆ ಬೇರೆ ಹಂತಗಳನ್ನ, ಅಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ, ಹುಣ್ಣಿಮೆಯಿಂದ ಅಮಾವಾಸ್ಯೆ, ಇದನ್ನ ಟ್ರ್ಯಾಕ್ ಮಾಡುತ್ತೆ. ಅದಕ್ಕೆ ನೋಡಿ, ನಮ್ಮ ಯುಗಾದಿ, ದೀಪಾವಳಿಯಂತಹ ಎಲ್ಲಾ ದೊಡ್ಡ ಹಬ್ಬಗಳ ದಿನಾಂಕವನ್ನ ಇದೇ ಪಂಚಾಂಗದ ಪ್ರಕಾರ ಫಿಕ್ಸ್ ಮಾಡೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಇದು ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ರೀತಿಯ ಏಕರೂಪತೆಯನ್ನ, ಒಂದು ಕನ್ಸಿಸ್ಟೆನ್ಸಿಯನ್ನ ತರುತ್ತೆ. ಸರಿ, ಈಗ ಈ ಇಡೀ ವಿವರಣೆಯ ಅತ್ಯಂತ ಪ್ರಮುಖವಾದ ವಾದಕ್ಕೆ ಬರೋಣ. ಅದೇನು ಅಂದ್ರೆ, ಹುಟ್ಟುಹಬ್ಬವನ್ನ ದಿನಾಂಕದ ಬದಲು ತಿಥಿಯ ಪ್ರಕಾರ ಆಚರಿಸೋದು ಯಾಕೆ ಸೂಕ್ತ ಅಂತ ಯಾಕೆ ಹೇಳಲಾಗುತ್ತೆ? ಹುಟ್ಟಿದ ದಿನ ಮತ್ತು ಧಾರ್ಮಿಕ ಆಚರಣೆಗಳಿಗೆ ಚಾಂದ್ರಮಾನ ಪದ್ಧತಿಯ ತಿಥಿ ನೋಡುವುದೇ ಸೂಕ್ತ ಎಂದು ಸನಾತನ ಧರ್ಮ ಪ್ರತಿಪಾದಿಸುತ್ತದೆ. ನೋಡಿ, ಈ ಒಂದು ವಾಕ್ಯ ತಿಥಿ ಆಧಾರಿತ ಆಚರಣೆಗಳ ಹಿಂದಿರೋ ತತ್ವವನ್ನ ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ. ಇದರ ಹಿಂದಿರೋ ಮುಖ್ಯವಾದ ತತ್ವ ಏನು ಅಂದ್ರೆ, ಒಬ್ಬ ಮನುಷ್ಯನ ಇಡೀ ಜೀವನ ಚಕ್ರದಲ್ಲಿ, ಅಂದ್ರೆ ಹುಟ್ಟಿನಿಂದ ಸಾವಿನವರೆಗೆ ಮಾಡುವ ಧಾರ್ಮಿಕ ಆಚರಣೆಗಳಲ್ಲಿ ಒಂದು ಸ್ಥಿರತೆ ಇರಬೇಕು ಅನ್ನೋದು, ಒಂದು ಏಕರೂಪತೆ ಇರಬೇಕು. ಅಂದ್ರೆ ತಿಥಿಯನ್ನ ಸುಮ್ಮನೆ ಬಳಸೋದಿಲ್ಲ, ಇದು ಒಂದು ದೊಡ್ಡ ಸಮಗ್ರ ವ್ಯವಸ್ಥೆಯ ತುಂಬಾ ಇಂಪಾರ್ಟೆಂಟ್ ಭಾಗ. ನಮ್ಮ ಜೀವನದ ಪ್ರಮುಖ ಘಟ್ಟಗಳನ್ನ ಈ ತಿಥಿ ಅನ್ನೋದು ಹೇಗೆ ಒಂದಕ್ಕೊಂದು ಬೆಸೆಯುತ್ತೆ ಅಂತ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಮೊದಲನೇದು ಜನನ. ಈ ಸಂಪ್ರದಾಯದ ಪ್ರಕಾರ ಪ್ರತಿ ವರ್ಷ ಹುಟ್ಟುಹಬ್ಬವನ್ನ ಆಚರಿಸಬೇಕಾಗಿರೋದು ಹುಟ್ಟಿದ ಅದೇ ತಿಥಿಯೆಂದು, ಅಂದ್ರೆ ಜನ್ಮತಿಥಿಯೆಂದು. ಇನ್ನು ಜೀವನದ ಇನ್ನೊಂದು ತುದಿಗೆ ಬಂದ್ರೆ ಅದು ಮರಣ. ಒಬ್ಬ ವ್ಯಕ್ತಿ ತೀರ್ಕೊಂಡ ಮೇಲೆ ಅವರ ವಾರ್ಷಿಕ ಶ್ರಾದ್ದದಂತಹ ವಿಧಿಗಳನ್ನ ಮಾಡೋದು ಕೂಡ ಅವರು ತೀರ್ಕೊಂಡ ಅದೇ ತಿಥಿಯಂದೇ. ನೋಡಿ, ಹುಟ್ಟಿನಿಂದ ಸಾವಿನವರೆಗೂ ತಿಥಿ ಅನ್ನೋದು ಒಂದು ನಿರಂತರವಾದ ಎಳೆಯಂತೆ ಕೆಲಸ ಮಾಡುತ್ತೆ. ಬರೀ ಸಮಯದ ಲೆಕ್ಕಾಚಾರ ಅಷ್ಟೇನಾ? ಖಂಡಿತ ಇಲ್ಲ. ಈ ಪದ್ಧತಿಯ ಹಿಂದೆ ಒಂದು ಆಳವಾದ ಆಧ್ಯಾತ್ಮಿಕ ಅರ್ಥ ಇದೆ. ಅದೇನು ಅಂತ ಈಗ ನೋಡೋಣ. ಅದೇ ಕೃತಜ್ಞತೆಯ ದಿನ. ಈ ಸಂಪ್ರದಾಯದಲ್ಲಿ ಜನ್ಮತಿಥಿ ಅನ್ನೋದು ಕೇವಲ ಪಾರ್ಟಿ ಮಾಡೋ ದಿನ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಬಗ್ಗೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಳೋ ದಿನ, ನಾವು ಕೃತಜ್ಞತೆ ಸಲ್ಲಿಸಬೇಕಾದ ದಿನ. ಇದರಿಂದ ಏನಾಗುತ್ತೆ ಅಂದ್ರೆ, ಹುಟ್ಟುಹಬ್ಬ ಅನ್ನೋದು ಬರೀ ಒಂದು ಸೋಷಿಯಲ್ ಪಾರ್ಟಿಯಾಗಿ ಉಳಿಯೋದಿಲ್ಲ, ಬದಲಿಗೆ ಅದಕ್ಕೊಂದು ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಮಹತ್ವ ಸಿಗುತ್ತೆ. ಹಾಗಿದ್ರೆ ಆ ವಿಶೇಷ ದಿನದಂದು ಏನ್ ಮಾಡ್ಬೇಕು ಅಂತ ಹೇಳಲಾಗತ್ತೆ. ಇದು ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕಾದ ದಿನ. ನಮ್ಮನ್ನ ಈ ಜಗತ್ತಿಗೆ ತಂದ ನಮ್ಮ ತಂದೆ ತಾಯಿಗೆ ಕೃತಜ್ಞತೆ ಹೇಳಬೇಕಾದ ದಿನ. ಹಾಗೆ ನಮ್ಮ ಜೀವನದ ಬಗ್ಗೆ, ಅದರ ಉದ್ದೇಶದ ಬಗ್ಗೆ ಆಳವಾಗಿ ಯೋಚನೆ ಮಾಡಬೇಕಾದ ದಿನ. ನೋಡಿದ್ರಲ್ಲ, ಇದು ಬರೀ ಸಂಭ್ರಮ ಅಲ್ಲ, ತುಂಬಾನೇ ಅರ್ಥಪೂರ್ಣವಾದ ಆಚರಣೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ, ಹುಟ್ಟುಹಬ್ಬವನ್ನ ಕೇವಲ ಒಂದು ಡೇಟ್ ಅಂತ ನೋಡೋ ಬದಲು ತಿಥಿಯ ಮೂಲಕ ಆಚರಿಸೋದ್ರಿಂದ ನಮ್ಮ ಜೀವನದ ಪ್ರಮುಖ ಘಟ್ಟಗಳಿಗೆ ಒಂದು ನಿರಂತರತೆ ಸಿಗುತ್ತೆ, ಒಂದು ಆಳವಾದ ಅರ್ಥ ಸಿಗುತ್ತೆ. ಇದು ನಮ್ಮನ್ನ ಒಂದು ದೊಡ್ಡ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಚೌಕಟ್ಟಿನ ಜೊತೆ ಬೆಸೆಯುತ್ತೆ. ಈ ರೀತಿಯ ಪ್ರಾಚೀನ ಸಾಂಸ್ಕೃತಿಕ ಮಾರ್ಗಗಳು ನಮ್ಮ ಇವತ್ತಿನ ಆಧುನಿಕ ಜಗತ್ತಿಗೆ ಏನನ್ನು ತಾನೇ ಕಲಿಸಬಹುದು. ನಾವೆಲ್ಲರೂ ನಮ್ಮ ಜನ್ಮದಿನವನ್ನು ಬಹಳ ಸಂಭ್ರಮದಿಂದ ಆಚರಿಸ್ತೀವಿ ಅಲ್ವಾ? ಕೇಕ್ ಕಟ್ ಮಾಡೋದು, ಗಿಫ್ಟ್ಸ್, ಫ್ರೆಂಡ್ಸ್ ಜೊತೆ ಪಾರ್ಟಿ, ಇದೆಲ್ಲ ಇದ್ದಿದ್ದೆ. ಆದರೆ ಈ ಸಂಭ್ರಮದ ಆಚೆ ಜನ್ಮದಿನಕ್ಕೆ ಒಂದು ಆಳವಾದ ಆಧ್ಯಾತ್ಮಿಕ ಮಹತ್ವನೂ ಇದೆ. ಬನ್ನಿ, ಈ ಸಲ ನಮ್ಮ ಬರ್ತ್ಡೇನ ಬೇರೆ ಥರ ನೋಡೋಣ. ಅದರ ಹಿಂದಿರೋ ಸ್ಪಿರಿಚುವಲ್ ಸೈಡ್ನ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಯೋಚನೆ ಮಾಡೋಣ, ಜನ್ಮದಿನದ ನಿಜವಾದ ಅರ್ಥವಾದ್ರೂ ಏನು? ಜಸ್ಟ್ ನಮಗೆ ಇನ್ನೊಂದು ವರ್ಷ ಆಯಿತು ಅಂತ ನೆನಪಿಸೋ ದಿನನ? ಅಥವಾ ಈ ಕೇಕ್ ಪಾರ್ಟಿಗಳನ್ನೆಲ್ಲ ಮೀರಿ ಅದಕ್ಕೊಂದು ದೊಡ್ಡ ಉದ್ದೇಶ ಇದೆಯಾ? ನೋಡಿ, ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದ್ರೆ ನಮ್ಮ ಬರ್ತ್ಡೇ ಅನ್ನೋದು ಆ ದೈವಿಕ ಶಕ್ತಿ ಜೊತೆ ಕನೆಕ್ಟ್ ಆಗೋಕೆ ಸಿಕ್ಕಿರೋ ಒಂದು ಅದ್ಭುತ ಅವಕಾಶ. ನಮ್ಮ ಸಂಪ್ರದಾಯದ ಪ್ರಕಾರ ಜನ್ಮದಿನದಂದು ಮೊದಲು ಆ ದಿನದ ದೇವರಿಗೆ ಮತ್ತೆ ನಮ್ಮ ಇಷ್ಟ ದೇವರಿಗೆ ಪ್ರಾರ್ಥನೆ ಸಲ್ಲಿಸೋದು ತುಂಬಾನೇ ಮುಖ್ಯ. ಯಾಕಂದ್ರೆ ಇದು ನಮ್ಮ ಹೊಸ ವರ್ಷಕ್ಕೆ ಒಂದು ಒಳ್ಳೆ ಶುಭಾರಂಭ ಕೊಡುತ್ತೆ. ಈ ಒಂದು ವಿಶೇಷ ಪ್ರಾರ್ಥನೆ ಇದೆಯಲ್ಲ, ಇದನ್ನೇ ದೈವಿಕ ಪ್ರಾರ್ಥನೆ ಅಂತ ಕರೆಯೋದು. ಇದು ಸುಮ್ಮನೆ ಒಂದು ಸಂಪ್ರದಾಯ ಅಷ್ಟೇ ಅಲ್ಲ, ಬದಲಿಗೆ ನಮ್ಮ ಲೈಫ್ನ ನೆಕ್ಸ್ಟ್ ಚಾಪ್ಟರ್ ಶುರು ಮಾಡೋಕ್ಕೂ ಮುಂಚೆ ಮನಸ್ಸಲ್ಲಿ 3 ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡು ಮಾಡೋ ಒಂದು ಪವಿತ್ರವಾದ ಆಚರಣೆ. ಓಕೆ, ಹಾಗಾದ್ರೆ ಆ ದೈವಿಕ ಪ್ರಾರ್ಥನೆ ಹಿಂದಿರೋ 3 ಮುಖ್ಯ ಉದ್ದೇಶಗಳು ಯಾವುವು? ಈ ಇಡೀ ಸ್ಪಿರಿಚುವಲ್ ಪ್ರಾಕ್ಟೀಸ್ ನಿಂತಿರೋದೇ ಈ 3 ಪಿಲ್ಲರ್ಗಳ ಮೇಲೆ. ಬನ್ನಿ ಒಂದೊಂದಾಗಿ ನೋಡೋಣ. ಇಲ್ಲಿ ನೋಡಿ, ಆ 3 ಉದ್ದೇಶಗಳು ತುಂಬಾ ಸಿಂಪಲ್. ಮೊದಲನೇದು ಕೃತಜ್ಞತೆ, ಅಂದ್ರೆ ನಮಗೆ ಈ ಲೈಫ್ ಕೊಟ್ಟು ಇವತ್ತಿನವರೆಗೂ ನಮ್ಮನ್ನ ಕಾಪಾಡಿರೋದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳೋದು.
ಎರಡನೇದು ಆಶೀರ್ವಾದ ಕೇಳೋದು. ಮುಂದಿನ ವರ್ಷ ಕೂಡ ನಮಗೆ ನಮ್ಮ ಫ್ಯಾಮಿಲಿಗೆ ಒಳ್ಳೆ ಆರೋಗ್ಯ, ಖುಷಿ, ಸಮೃದ್ಧಿ ಎಲ್ಲ ಕೊಡು ಅಂತ ಬೇಡ್ಕೊಳ್ಳೋದು. ಇನ್ನು ಮೂರನೇದು, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್, ಶುದ್ಧೀಕರಣ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ದೆಯೋ ನಾವು ಮಾಡಿರೋ ತಪ್ಪುಗಳನ್ನ, ಕರ್ಮ ದೋಷಗಳನ್ನ ಕ್ಷಮಿಸಿ ಮುಂದೆ ಸರಿ ದಾರಿಯಲ್ಲಿ ನಡೆಯಕ್ಕೆ ಬೇಕಾದ ಬುದ್ಧಿ ಕೊಡುವಂತ ಕೇಳ್ಕೊಳ್ಳೋದು. ಸರಿ, ಈ ಪ್ರಾರ್ಥನೆಯ ಹಿಂದಿನ ಐಡಿಯಾ ಎಲ್ಲ ಅರ್ಥ ಆಯ್ತು. ಆದ್ರೆ ಇದನ್ನ ಮಾಡೋದು ಹೇಗೆ? ಈ ಪ್ರಾರ್ಥನೆ ಮಾಡೋಕೆ ಯಾವುದಾದ್ರೂ ಒಂದು ರೀತಿ ಇದೆಯಾ? ಬನ್ನಿ ಅದನ್ನ ತಿಳ್ಕೊಳ್ಳೋಣ. ಇಲ್ಲೊಂದು ಸರಳವಾದ ಆದರೆ ತುಂಬಾನೇ ಪವರ್ಫುಲ್ ಆದ ಪ್ರಾರ್ಥನೆ ಇದೆ, ಕೇಳಿ. ಓ ದೇವನೇ, ನಾನು ಇಲ್ಲಿಯವರೆಗೆ ಸುಖವಾಗಿ ಶಾಂತಿಯುತವಾಗಿ ಬದುಕಲು ಅವಕಾಶ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮ್ಮನ್ನು ಸನ್ಮಾರ್ಗದಲ್ಲಿ ನಡೆಸುವಂತೆ ನಿಮ್ಮ ಆಶೀರ್ವಾದ ಇರಲಿ. ಸದ್ಗುಣಗಳನ್ನು ನೀಡಿ ಈ ಜನ್ಮದ ಉದ್ದೇಶವನ್ನು ಈಡೇರಿಸಲು ಶಕ್ತಿ ನೀಡಿ. ಗಮನಿಸಿದ್ರಾ, ನಾವು ಮಾತಾಡಿದ ಕೃತಜ್ಞತೆ, ಆಶೀರ್ವಾದ ಮತ್ತೆ ಶುದ್ಧೀಕರಣ, ಈ 3 ಅಂಶಗಳು ಈ ಒಂದೇ ಪ್ರಾರ್ಥನೆಯಲ್ಲಿ ಎಷ್ಟು ಚೆನ್ನಾಗಿ ಸೇರ್ಕೊಂಡಿದೆ ಅಲ್ವಾ? ಹಾಗಾದ್ರೆ ಈ ಥರ ಪ್ರಾರ್ಥನೆ ಮಾಡೋದ್ರಿಂದ ಆಗೋ ಬೆನಿಫಿಟ್ ಏನು? ಮೊದಲನೇದಾಗಿ, ಇದು ನಮ್ಮ ಬರ್ತ್ಡೇನ ಕೇವಲ ಒಂದು ದಿನದ ಪಾರ್ಟಿಗೆ ಸೀಮಿತ ಮಾಡಲ್ಲ. ಬದಲಿಗೆ ನಮ್ಮ ಜೀವನದ ಹೊಸ ವರ್ಷಕ್ಕೆ ಒಂದು ಮೀನಿಂಗ್ಫುಲ್ ಸ್ಟಾರ್ಟ್ ಕೊಡುತ್ತೆ. ಇದು ನಾವು ಪಡೆದಿದ್ದಕ್ಕೆಲ್ಲ ಗ್ರೇಟ್ಫುಲ್ ಆಗಿರೋಕೆ, ಅಂದರೆ ಕೃತಜ್ಞತೆ ಸಲ್ಲಿಸೋಕೆ, ಮತ್ತೆ ನಮ್ಮನ್ನು ನಾವೇ ನೋಡ್ಕೊಳ್ಳೋಕೆ ಒಂದು ಒಳ್ಳೆ ಟೈಮ್. ಅಷ್ಟೇ ಅಲ್ಲ, ನಮ್ಮ ಫ್ಯೂಚರ್ಗೆ ಒಳ್ಳೊಳ್ಳೆ ಸಂಕಲ್ಪಗಳನ್ನು ಮಾಡ್ಕೊಳ್ಳೋಕೆ ಇದೊಂದು ಸಖತ್ ದಾರಿ. ಮುಂದಿನ ಜನ್ಮದಿನವನ್ನ ಕೇವಲ ಒಂದು ಸೆಲೆಬ್ರೇಷನ್ ಆಗಿ ನೋಡದೆ ಅದಕ್ಕೊಂದು ಆಳವಾದ ಪರ್ಸನಲ್ ಮೀನಿಂಗ್ ಕೊಡೋದು ಹೇಗೆ? ಈ ಒಂದು ಆಧ್ಯಾತ್ಮಿಕ ದೃಷ್ಟಿಕೋನ ನಮ್ಮ ಆಚರಣೆಯನ್ನ ಇನ್ನಷ್ಟು ಸುಂದರವಾಗಿಸಬಹುದಾ? ಖಂಡಿತ, ಇದರ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬಹುದು. ಹುಟ್ಟುಹಬ್ಬ ಅಂದ್ರೆ ಪಾರ್ಟಿ, ಕೇಕ್ ಇಷ್ಟೇನಾ? ನಿಜವಾಗ್ಲೂ ಇದೊಂದೇ ದಾರಿನ ಅದನ್ನ ಆಚರಿಸೋಕೆ ಸನಾತನ ಧರ್ಮದ ಪ್ರಕಾರ ಜನ್ಮದಿನವನ್ನ ಹೇಗೆ ಇನ್ನಷ್ಟು ಅರ್ಥಪೂರ್ಣವಾಗಿ ಆಚರಿಸಬಹುದು ಅಂತ ನೋಡೋಣ. ಖಂಡಿತ, ಇದು ನಾವು ಹುಟ್ಟುಹಬ್ಬದ ಬಗ್ಗೆ ಯೋಚಿಸೋ ರೀತಿಯನ್ನೇ ಬದಲಾಯಿಸಬಹುದು. ಹುಟ್ಟುಹಬ್ಬ ಅಂತ ತಕ್ಷಣ ಏನ್ ನೆನಪಾಗತ್ತೆ? ಕೇಕ್ ಕಟಿಂಗ್, ದೊಡ್ಡ ಪಾರ್ಟಿಗಳು, ಗಿಫ್ಟ್ಸ್ ಅಲ್ವಾ? ಆದ್ರೆ ಒಂದ್ಸಲ ಯೋಚನೆ ಮಾಡಿ, ಈ ದಿನವನ್ನ ಬರೀ ಇಷ್ಟಕ್ಕೆ ಸೀಮಿತ ಮಾಡದೆ ನಮ್ಮ ಜೀವನಕ್ಕೆ ಒಂದು ಆಳವಾದ ಅರ್ಥ ಕೊಡೋ ಹಾಗೆ ಆಚರಿಸಿದ್ರೆ ಹೇಗಿರುತ್ತೆ? ಆಹಾ, ಬನ್ನಿ ಈ ಒಂದು ಹೊಸ ಸಾಧ್ಯತೆ ಬಗ್ಗೆ ಮಾತಾಡೋಣ. ಸರಿ, ಹಾಗಿದ್ರೆ ಮೊದಲಿಗೆ ಈ ಸಂಪ್ರದಾಯದ ಮೂಲ ತಿರುಳ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಹುಟ್ಟುಹಬ್ಬ ಅಂದ್ರೆ ಸುಮ್ನೆ ನಮ್ಗೆ ಇನ್ನೊಂದು ವರ್ಷ ವಯಸ್ಸಾಯ್ತು ಅಂತ ಲೆಕ್ಕ ಹಾಕೋ ದಿನ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಇದೊಂದು ಆತ್ಮಾವಲೋಕನದ ದಿನ. ಅಂದ್ರೆ ನಮ್ಮನ್ನ ನಾವೇ ಒಮ್ಮೆ ಪ್ರಶ್ನೆ ಮಾಡ್ಕೊಂಡು ನಮ್ಮ ಜೀವನದ ದಾರಿ ಸರಿ ಇದ್ಯಾ ಅಂತ ವಿಮರ್ಶೆ ಮಾಡ್ಕೊಳ್ಳೋಕೆ ಮೀಸಲಿಟ್ಟ ಒಂದು ವಿಶೇಷ ಸಮಯ. ಇನ್ನೊಂದು ಸ್ವಲ್ಪ ಸರಳವಾಗಿ ಹೇಳ್ಬೇಕಂದ್ರೆ, ಇವತ್ತು ನನ್ಗೆ ಏನೇನ್ ಗಿಫ್ಟ್ ಸಿಗುತ್ತೆ ಅಂತ ಯೋಚನೆ ಮಾಡೋ ಬದಲು ನನ್ನ ಹತ್ರ ಈಗಾಗ್ಲೇ ಏನೆಲ್ಲ ಇದೆ ಅಂತ ಯೋಚನೆ ಮಾಡೋದು. ಈ ಒಂದು ದೃಷ್ಟಿಕೋನ ಇದೆಯಲ್ಲ, ಇದು ಜೀವನವನ್ನೇ ಒಂದು ದೊಡ್ಡ ಅಮೂಲ್ಯವಾದ ಗಿಫ್ಟ್ ಅಂತ ನೋಡಕ್ಕೆ ಸಹಾಯ ಮಾಡುತ್ತೆ. ನಿಜ ಹೇಳ್ಬೇಕಂದ್ರೆ ಈ ಚಿಕ್ಕ ಬದಲಾವಣೆ ಸಾಕು ಆ ದಿನದ ಪೂರ್ತಿ ಅನುಭವವನ್ನೇ ಬದಲಾಯಿಸ್ಬಿಡುತ್ತೆ. ಈ ವಿಚಾರದಲ್ಲಿ ನಾವು ಈಗ ಒಂದು ತುಂಬಾನೇ ಮುಖ್ಯವಾದ, ಹೃದಯಕ್ಕೆ ಹತ್ತಿರವಾದ ವಿಷಯಕ್ಕೆ ಬರ್ತಿದ್ದೀವಿ. ಅದೇನಪ್ಪಾ ಅಂದ್ರೆ, ನಮ್ಮನ್ನ ಈ ಜಗತ್ತಿಗೆ ತಂದವರನ್ನ, ಅಂದ್ರೆ ನಮ್ಮ ತಂದೆ ತಾಯಿಯರನ್ನ ಗೌರವಿಸೋದು. ನೋಡಿ, ಇದನ್ನ ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಸುಮ್ಮನೆ ಒಂದು ಒಳ್ಳೆ ಸಲಹೆ ಅಲ್ಲ, ಇದು ಈ ಇಡೀ ಆಚರಣೆಯ ಅಡಿಪಾಯ, ಫೌಂಡೇಶನ್ ಇದ್ದ ಹಾಗೆ. ದೇವ್ರ ಪೂಜೆ ಮಾಡಿದ ತಕ್ಷಣ ನಾವು ಮಾಡಲೇಬೇಕಾದ ಮೊದಲ ಮತ್ತು ಅತಿ ಮುಖ್ಯವಾದ ಕೆಲಸ ಅಂದ್ರೆ ನಮ್ಮ ಜನ್ಮ ಕೊಟ್ಟವರ ಪಾದಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದ ತಗೊಳ್ಳೋದು. ಹಾಗಿದ್ರೆ ಈ ಗೌರವವನ್ನ ಸಲ್ಲಿಸೋದು ಹೇಗೆ? ಇದಕ್ಕೊಂದು ತುಂಬಾ ಸರಳವಾದ ಆದ್ರೆ ಅಷ್ಟೇ ಆಳವಾದ ಒಂದು ವಿಧಾನ ಇದೆ. ಇದರಲ್ಲಿ 2 ಸ್ಟೆಪ್ಸ್ ಇವೆ. ಮೊದಲನೇದು ತುಂಬಾ ವಿನಮ್ರತೆಯಿಂದ ಅವರ ಪಾದ ಮುಟ್ಟೋದು. ಆಮೇಲೆ 2ನೇದು ಸುಮ್ನೆ ಬಾಯಿ ಮಾತಲ್ಲಿ ಹೇಳೋದಲ್ಲ, ಬದಲಿಗೆ ಹೃದಯದ ಆಳದಿಂದ ಬರುವ ಮಾತುಗಳಿಂದ ಅವರಿಗೆ ಕೃತಜ್ಞತೆ ಹೇಳೋದು. ಆ ಮಾತುಗಳು ಹೀಗಿವೆ: ನನಗೆ ಜನ್ಮ ನೀಡಿ ಈ ಪ್ರಪಂಚವನ್ನು ತೋರಿಸಿ ನನ್ನನ್ನು ಸಾಕಿ ಸಲುಹಿದ ತಂದೆ ತಾಯಿ, ನಿಮ್ಗೆ ಧನ್ಯವಾದಗಳು. ನಿಮ್ಮ ಋಣವನ್ನು ನಾನು ತೀರಿಸಲು ಸಾಧ್ಯವಿಲ್ಲ. ನನ್ನ ಜೀವನದಲ್ಲಿ ನಿಮ್ಮ ಆಶೀರ್ವಾದ ಸದಾ ಇರ್ಲಿ. ಕೇಳಿದ್ರಲ್ಲ ಈ ಮಾತುಗಳನ್ನ? ಇದು ಸುಮ್ಮನೆ ಒಂದು ಥ್ಯಾಂಕ್ ಯು ಹೇಳಿದ ಹಾಗಲ್ಲ, ನಿಮ್ಮ ಋಣವನ್ನ ನಾನು ಯಾವತ್ತಿಗೂ ತೀರಿಸೋಕಾಗಲ್ಲ ಅಂತ ಒಪ್ಕೊಳ್ಳೋದು. ಈ ಮಾತುಗಳಲ್ಲಿರೋ ಆ ಪ್ರಾಮಾಣಿಕತೆ, ಆ ವಿನಮ್ರತೆ, ಅದಕ್ಕೆ ಒಂದು ದೊಡ್ಡ ಭಾವನಾತ್ಮಕ ಶಕ್ತಿ ಇದೆ. ಸರಿ,
ಹೀಗೆ ಮಾಡೋದ್ರಿಂದ ಏನ್ ಸಿಗುತ್ತೆ, ಇದರ ಫಲವೇನು? ಇದು ಬರೀ ಆ ಕ್ಷಣದ ಒಂದು ಒಳ್ಳೆ ಫೀಲಿಂಗ್ ಅಷ್ಟೇ ಅಲ್ಲ. ಈ ಆಶೀರ್ವಾದ ಇದೆಯಲ್ಲ, ಇದು ಬರೋ ಇಡೀ ವರ್ಷಕ್ಕೆ ಒಂದು ರಕ್ಷಾ ಕವಚದ ಹಾಗೆ ಕೆಲಸ ಮಾಡುತ್ತೆ ಅಂತಾರೆ. ನಮಗೆ ಬೇಕಾದ ಶಕ್ತಿ, ನಂಬಿಕೆ ಮತ್ತು ಪಾಸಿಟಿವ್ ಎನರ್ಜಿಯನ್ನ ಕೊಡುತ್ತೆ ಅಂತ ಒಂದು ಬಲವಾದ ನಂಬಿಕೆ. ತಂದೆ ತಾಯಿಯ ಆಶೀರ್ವಾದ ಆದ್ಮೇಲೆ ಈ ದಿನವನ್ನ ಇನ್ನಷ್ಟು ಪರಿಪೂರ್ಣ ಮಾಡಕ್ಕೆ 5 ಮುಖ್ಯವಾದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಲಾಗಿದೆ. ಇವನ್ನ ಆ ದಿನದ ಆಚರಣೆಯ 5 ಕಂಬಗಳು ಅಂತಾನೂ ಹೇಳಬಹುದು. ಹಾಗಿದ್ರೆ ಆ 5 ಕೆಲಸಗಳು ಯಾವುವು? ಬನ್ನಿ ಒಂದೊಂದಾಗಿ ನೋಡೋಣ. ಈ 5 ಕೆಲಸಗಳು ಹೀಗಿವೆ. ಮೊದಲನೇದು, ಬೆಳಗ್ಗೇನೆ ತಲೆ ಸ್ನಾನ ಮಾಡಿ ಶರೀರವನ್ನ ಮತ್ತು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳೋದು. ಎರಡನೇದು, ಜ್ಞಾನದ ಸಂಕೇತವಾಗಿ ಒಂದು ದೀಪ ಹಚ್ಚೋದು. ಮೂರನೇದು, ನಾವೀಗಾಗ್ಲೇ ಮಾತಾಡ್ದ ಹಾಗೆ ತಂದೆ ತಾಯಿಗೆ ನಮಸ್ಕರಿಸೋದು. ನಾಲ್ಕನೇದು, ನಮ್ಮ ಖುಷಿಯನ್ನ ಹಂಚ್ಕೊಳ್ಳಕ್ಕೆ ಏನಾದ್ರೂ ದಾನ ಮಾಡೋದು. ಇನ್ನು ಕೊನೆಯದಾಗಿ 5ನೇದು, ಜ್ಞಾನ ಮತ್ತು ಅನುಭವದ ರೂಪವಾಗಿರೋ ಹಿರಿಯರು ಮತ್ತು ಗುರುಗಳ ಆಶೀರ್ವಾದ ಪಡ್ಕೊಳ್ಳೋದು. ಇಲ್ಲಿ ಒಂದು ಹೋಲಿಕೆ ನೋಡಿ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ವೆಸ್ಟರ್ನ್ ಕಲ್ಚರಲ್ಲಿ ಕ್ಯಾಂಡಲ್ಗಳನ್ನ ಊದಿ ಆರಿಸ್ತಾರೆ, ಆದ್ರೆ ಇಲ್ಲಿ ದೀಪವನ್ನ ಬೆಳಗಿಸಲಾಗುತ್ತೆ. ಗಮನಿಸಿದ್ರಾ? ಒಂದು ಕಡೆ ಬೆಳಕನ್ನ ಆರಿಸೋದು, ಇನ್ನೊಂದು ಕಡೆ ಕತ್ತಲೆಯನ್ನ ಓಡಿಸಿ ಜ್ಞಾನ, ಬೆಳಕು, ಪಾಸಿಟಿವಿಟಿಯನ್ನ ನಮ್ಮ ಜೀವನಕ್ಕೆ ವೆಲ್ಕಮ್ ಮಾಡೋದು. ಇದು ಸುಮ್ಮನೆ ಒಂದು ಕೆಲಸ ಅಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಫಿಲಾಸಫಿ ಇದೆ. ನಮ್ಮ ಹುಟ್ಟುಹಬ್ಬದ ದಿನ ನಮಗೆ ಸಿಕ್ಕಿರೋ ಈ ಜೀವನಕ್ಕೆ ಕೃತಜ್ಞತೆ ಹೇಳೋಕೆ ಇರೋ ಬೆಸ್ಟ್ ದಾರಿ ಅಂದ್ರೆ ನಮ್ಮ ಹತ್ರ ಇರೋದನ್ನ ಬೇರೆಯವರ ಜೊತೆ ಹಂಚ್ಕೊಳ್ಳೋದು. ಹಸಿದವರಿಗೆ ಊಟ ಹಾಕ್ಸೋದು ಅಥವಾ ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡೋದು, ಇದನ್ನೆಲ್ಲ ತುಂಬಾ ಪುಣ್ಯದ ಕೆಲಸ ಅಂತ ಪರಿಗಣಿಸಲಾಗಿದೆ ಅಲ್ವಾ? ಇದು ನಮ್ಮ ಆಚರಣೆಯನ್ನ ನನಗೋಸ್ಕರ ಅನ್ನೋದ್ರಿಂದ ಇನ್ನೊಬ್ಬರಿಗೋಸ್ಕರ ಅನ್ನೋ ಕಡೆಗೆ ತಗೊಂಡೋಗುತ್ತೆ. ಸರಿ, ಕಡ್ಡಾಯವಾಗಿ ಮಾಡ್ಲೇಬೇಕಾದ ಕೆಲಸಗಳ ಬಗ್ಗೆ ನೋಡ್ವಿ. ಆದ್ರೆ ಈ ಸಂಪ್ರದಾಯ ಅಂದ್ರೆ ಏನೋ ತುಂಬಾ ಕಠಿಣವಾದ ರೂಲ್ಸ್ ಫಾಲೋ ಮಾಡೋದು ಅಂತಲ್ಲ. ನಮ್ಮ ಆಚರಣೆಯನ್ನ ಇನ್ನಷ್ಟು ಪರ್ಸನಲ್ ಮತ್ತು ಮೀನಿಂಗ್ಫುಲ್ ಮಾಡ್ಕೊಳ್ಳೋಕೆ ಕೆಲವು ಆಪ್ಷನಲ್ ಪದ್ಧತಿಗಳು ಕೂಡ ಇವೆ. ಹಾಗಿದ್ರೆ ಅವು ಯಾವುವು ಅಂತಾನೂ ನೋಡೇ ಬಿಡೋಣ ಬನ್ನಿ. ಈ ಐಚ್ಛಿಕ ಚಟುವಟಿಕೆಗಳು ನಮ್ಮ ದಿನಕ್ಕೆ ಇನ್ನಷ್ಟು ಮೆರುಗು ಕೊಡುತ್ತೆ. ಉದಾಹರಣೆಗೆ, ಮನೆಯನ್ನ ಕ್ಲೀನ್ ಮಾಡಿ ಒಂದು ಸುಂದರವಾದ ರಂಗೋಲಿ ಹಾಕಿ ಒಂದು ಪಾಸಿಟಿವ್ ವಾತಾವರಣ ಕ್ರಿಯೇಟ್ ಮಾಡೋದು, ಅಥವಾ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಸಂಬಂಧಗಳನ್ನ ಗಟ್ಟಿ ಮಾಡ್ಕೊಳ್ಳೋದು. ಇನ್ನು ದೊಡ್ಡ ದೊಡ್ಡ ಪಾರ್ಟಿಗಳ ಬದಲು ಒಂದು ಚಿಕ್ಕ ವಸ್ತುವನ್ನ ದಾನ ಮಾಡಿ ನಮ್ಮ ದಿನವನ್ನ ಇನ್ನೊಬ್ರಿಗೂ ಸ್ಪೆಷಲ್ ಮಾಡೋದು. ಇದರ ಜೊತೆಗೆ ನಮ್ಮ ಸ್ವಂತ ಬೆಳವಣಿಗೆಗೆ ಏನಾದ್ರೂ ಮಾಡೋದು ಕೂಡ ಒಂದು ಒಳ್ಳೆ ಆಯ್ಕೆ. ಆ ಕೊನೆ ಪಾಯಿಂಟ್ ಅಂದ್ರೆ ಹೊಸದಾಗಿ ಏನಾದ್ರೂ ಶುರು ಮಾಡೋದು ಇದೆಲ್ಲ, ಇದು ತುಂಬಾನೇ ಪವರ್ಫುಲ್. ಹುಟ್ಟುಹಬ್ಬ ಅಂದ್ರೆ ಬರೀ ಕಳೆದು ಹೋದ ವರ್ಷವನ್ನ ನೆನಪಿಸ್ಕೊಳ್ಳೋ ದಿನ ಅಲ್ಲ, ಬದಲಿಗೆ ಮುಂದೆ ಬರೋ ಭವಿಷ್ಯಕ್ಕೆ ಒಂದು ಫೌಂಡೇಶನ್ ಹಾಕೋ ದಿನ ಅಂತ ನೋಡ್ಲಾಗುತ್ತೆ. ಒಂದು ಹೊಸ ಸ್ಕಿಲ್ ಕಲಿಯಕ್ಕೆ, ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡಕ್ಕೆ, ಅಥವಾ ಒಂದು ಒಳ್ಳೆ ಹ್ಯಾಬಿಟ್ ಶುರು ಮಾಡಕ್ಕೆ ಇದಕ್ಕಿಂತ ಒಳ್ಳೆ ದಿನ, ಶುಭವಾದ ದಿನ ಇನ್ನೊಂದಿಲ್ಲ ಅಂತಾನೆ ಹೇಳಬಹುದು. ಹಾಗಿದ್ರೆ ಈ ಎಲ್ಲ ಆಚರಣೆಗಳ ಹಿಂದೆ ಇರೋ ಮೂಲ ಯೋಚನೆ ಏನು? ಈ ಎಲ್ಲವನ್ನ ಒಟ್ಟಿಗೆ ಹಿಡಿದಿಟ್ಟಿರೋ ಆ ಒಂದು ತತ್ವವಾದ್ರೂ ಯಾವುದು? ಬನ್ನಿ ಈ ಆಚರಣೆಯ ಆತ್ಮ ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಈ ಹೋಲಿಕೆ ಇದೆಯಲ್ಲ, ಇದು ಇಡೀ ಫಿಲಾಸಫಿಯನ್ನ ಒಂದೇ ಫ್ರೇಮ್ನಲ್ಲಿ ಹಿಡಿದಿಡುತ್ತೆ. ನೋಡಿ, ಒಂದ್ ಕಡೆ ಕೇಕ್ ಕತ್ತರಿಸೋದು ಅನ್ನೋದು ವೈಯಕ್ತಿಕ ಖುಷಿಯ ಸಂಕೇತ, ಅಂದ್ರೆ ನಾವು ಅನುಭವಿಸೋದು. ಇನ್ನೊಂದ್ ಕಡೆ ಒಂದು ಸಣ್ಣ ವಸ್ತುವನ್ನ ದಾನ ಮಾಡೋದು, ನಮ್ಮ ಸಂತೋಷವನ್ನ ಬೇರೆಯವರ ಜೊತೆ ಹಂಚ್ಕೊಳ್ಳೋದು, ಅಂದ್ರೆ ತ್ಯಾಗ ಮತ್ತು ಸೇವೆ. ಇದು ಪಡ್ಕೊಳ್ಳೋದ್ರಿಂದ ಕೊಡೋದರ ಕಡೆಗೆ ಆಗೋ ಒಂದು ದೊಡ್ಡ ಬದಲಾವಣೆ. ಇದರ ಅಲ್ಟಿಮೇಟ್ ಗೋಲ್ ತುಂಬಾನೇ ಕ್ಲಿಯರ್ ಆಗಿದೆ. ಹುಟ್ಟುಹಬ್ಬವನ್ನ ಕೇವಲ ಒಂದು ಪಾರ್ಟಿಯಾಗಿ ನೋಡದೆ ಅದನ್ನ ಒಂದು ಪವರ್ಫುಲ್ ಸ್ಪಿರಿಚುವಲ್ ಅನುಭವವಾಗಿ ಬದಲಾಯಿಸೋದು. ಇದು ಕೃತಜ್ಞತೆ, ಆತ್ಮಾವಲೋಕನ ಮತ್ತೆ ಮುಂದಿನ ವರ್ಷಕ್ಕೆ ಬೇಕಾದ ಪಾಸಿಟಿವ್ ಎನರ್ಜಿಯನ್ನ ಕಾನ್ಷಿಯಸ್ ಆಗಿ ನಮ್ಮೊಳಗೆ ತುಂಬಿಕೊಳ್ಳೋ ದಿನ. ಹುಟ್ಟುಹಬ್ಬ ಅಂದ್ರೆ ಯಾರಿಗ್ದಾನೆ ಸಂಭ್ರಮ ಇರಲ್ಲ ಅಲ್ವಾ? ಆದ್ರೆ ನಮ್ಮ ಹುಟ್ಟುಹಬ್ಬವನ್ನ ಸಂಪ್ರದಾಯದ ಪ್ರಕಾರ ಯಾವಾಗ ಆಚರಿಸ್ಬೇಕು? ನಾವು ಹುಟ್ಟಿದ ಇಂಗ್ಲಿಷ್ ಡೇಟ್ ಪ್ರಕಾರನ, ಅಥವಾ ಜನ್ಮ ನಕ್ಷತ್ರದ ಪ್ರಕಾರನ, ಇಲ್ಲ ಜನ್ಮ ತಿಥಿ ಪ್ರಕಾರನ? ನಮ್ಮಲ್ಲಿ ಎಷ್ಟೊಂದು ಜನಕ್ಕೆ ಈ ಕನ್ಫ್ಯೂಷನ್ ಇರುತ್ತೆ ಅಲ್ವಾ? ಬನ್ನಿ ಇವತ್ತು ಇದಕ್ಕೆ ಒಂದು ಕ್ಲಿಯರ್ ಆದ ಉತ್ತರವನ್ನ ತಿಳ್ಕೊಳ್ಳೋಣ. ಹೌದು, ಬರ್ತ್ಡೇ ಸೆಲೆಬ್ರೇಷನ್ ವಿಷಯಕ್ಕೆ ಬಂದಾಗ ಯಾವ ರೀತಿ ಆಚರಿಸಬೇಕು ಅನ್ನೋ ಗೊಂದಲ ಇದ್ದೇ ಇರುತ್ತೆ. ಕೆಲವರು ಜನ್ಮ ನಕ್ಷತ್ರ ಬಂದ ದಿನ ಸ್ಪೆಷಲ್ ಆಗಿ ಪೂಜೆ ಮಾಡಿಸ್ತಾರೆ, ಇನ್ನು ಕೆಲವರು ಹುಟ್ಟಿದ ತಿಥಿ ಯಾವತ್ತು ಬರುತ್ತೋ ಅವತ್ತೇ ಆಚರಿಸ್ತಾರೆ. ಹಾಗಾದ್ರೆ ನಮ್ಮ ಶಾಸ್ತ್ರಗಳು ಏನು ಹೇಳ್ತವೆ? ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು? ನಮ್ಮ ಜನ್ಮದಿನದ ಆಚರಣೆಗೆ ನಾವು ಜನ್ಮ ನಕ್ಷತ್ರಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾ ಅಥವಾ ಜನ್ಮ ತಿಥಿಗ? ಈ ಪ್ರಶ್ನೆಗೆ ಒಂದು ಸ್ಟ್ರೇಟ್ ಮತ್ತು ಸಿಂಪಲ್ ಆದ ಉತ್ತರ ಇದೆ. ಆಶ್ಚರ್ಯ ಅಂದ್ರೆ ಆ ಉತ್ತರ ನಾವು ಆಚರಿಸುವ ಪ್ರತಿಯೊಂದು ಹಬ್ಬದಲ್ಲೂ ಅಡಗಿದೆ. ಸರಿ, ನೇರವಾಗಿ ಉತ್ತರಕ್ಕೆ ಬಂದ್ಬಿಡೋಣ. ಹಿಂದೂ ಧರ್ಮದ ಪ್ರಕಾರ
ಯಾವುದೇ ಧಾರ್ಮಿಕ ಆಚರಣೆಗಳಿರಲಿ ಸಂಪ್ರದಾಯಗಳಿರಲಿ ಎಲ್ಲದಕ್ಕೂ ತಿಥಿ ಅನ್ನೋದೇ ಎಲ್ಲದಕ್ಕಿಂತ ಮುಖ್ಯ. ನಮ್ಮ ಹುಟ್ಟುಹಬ್ಬದ ಆಚರಣೆ ಕೂಡ ಇದರ ಹೊರತಾಗಿಲ್ಲ. ನಮ್ಮ ಸಂಪ್ರದಾಯದಲ್ಲಿ ಒಂದು ಮೂಲಭೂತ ನಿಯಮವೇ ಇದೆ. ಅದು ಧಾರ್ಮಿಕ ಆಚರಣೆಗಳಿಗೆ ತಿಥಿಯೇ ಪ್ರಧಾನ. ನೋಡಿ, ಈ ಒಂದೇ ಒಂದು ಮಾತು ನಮ್ಮ ಎಲ್ಲ ಕನ್ಫ್ಯೂಷನ್ಗೂ ಫುಲ್ ಸ್ಟಾಪ್ ಇಡುತ್ತೆ. ಇದರ ಅರ್ಥ ಯಾವುದೇ ಪೂಜೆ, ವ್ರತ, ಹಬ್ಬ ಅಷ್ಟೇ ಯಾಕೆ, ಹುಟ್ಟುಹಬ್ಬದಂತಹ ಆಚರಣೆಗಳಿಗೂ ತಿಥಿಯೇ ಬೇಸ್. ಇದಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಚಾಂದ್ರಮಾನ ಪಂಚಾಂಗ, ಅಂದರೆ ಲೂನಾರ್ ಕ್ಯಾಲೆಂಡರ್. ನಮ್ಮ ಹೆಚ್ಚಿನ ಎಲ್ಲ ಹಬ್ಬಗಳು, ವ್ರತಗಳು, ಶುಭ ದಿನಗಳು ಎಲ್ಲವನ್ನೂ ಚಂದ್ರನ ಚಲನೆಯನ್ನು ಆಧರಿಸಿ ನಿರ್ಧಾರ ಮಾಡ್ತಾರೆ. ಈ ಕ್ಯಾಲೆಂಡರ್ ಪ್ರಕಾರ ದಿನ ಅಂದ್ರೆ ಅದು ತಿಥಿ, ನಾವು ಬಳಸೋ ಇಂಗ್ಲಿಷ್ ಡೇಟ್ ಅಲ್ಲ. ಇನ್ನೂ ಡೌಟ್ ಇದೆಯಾ? ಹಾಗಾದ್ರೆ ಬನ್ನಿ ನಾವು ಆಚರಿಸೋ ಹಬ್ಬಗಳನ್ನೇ ನೋಡೋಣ. ಪ್ರತಿಯೊಂದು ಹಬ್ಬವೂ ತಿಥಿಯ ಆಧಾರದ ಮೇಲೆಯೇ ನಿಂತಿದೆ, ನಕ್ಷತ್ರದ ಮೇಲಲ್ಲ. ತಿಥಿ ಎಷ್ಟು ಮುಖ್ಯ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಉದಾಹರಣೆಗೆ ನೋಡಿ, ಗಣೇಶ ಚತುರ್ಥಿ ಅದನ್ನು ನಾವು ಚೌತಿ ತಿಥಿ ದಿನಾನೇ ಮಾಡೋದು. ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಅಷ್ಟಮಿ ತಿಥಿಯಂದು ಆಚರಿಸ್ತೀವಿ. ಹಾಗೆಯೇ ಏಕಾದಶಿ ವ್ರತವನ್ನ ಏಕಾದಶಿ ತಿಥಿಯಂದೇ ಮಾಡ್ತೀವಿ. ಆ ದಿನ ಯಾವ ನಕ್ಷತ್ರ ಇದೆ ಅನ್ನೋದಕ್ಕಿಂತ ಯಾವ ತಿಥಿ ಇದೆ ಅನ್ನೋದೇ ಮುಖ್ಯವಾಗುತ್ತೆ. ನಾಗರ ಪಂಚಮಿ, ಶಿವರಾತ್ರಿ ಎಲ್ಲವೂ ಹೀಗೇನೆ. ಆದರೆ ಇಲ್ಲೊಂದು ಕಾಮನ್ ಆಗಿ ಬರೋ ಡೌಟ್ ಇದೆ ಕೃಷ್ಣಾಷ್ಟಮಿ ಬಗ್ಗೆ. ಕೆಲವರು ಇದನ್ನ ಶ್ರಾವಣ ಮಾಸದಲ್ಲಿ ಆಚರಿಸ್ತಾರೆ, ಇನ್ನೂ ಕೆಲವರು ಭಾದ್ರಪದ ಮಾಸದಲ್ಲಿ ಆಚರಿಸ್ತಾರೆ. ಯಾಕೆ ಹೀಗೆ? ಇದು ನಮ್ಮ ಪಂಚಾಂಗ ಪದ್ಧತಿಯಲ್ಲಿರೋ ಒಂದು ಸಣ್ಣ ವ್ಯತ್ಯಾಸದಿಂದ ಆಗೋದು. ಬನ್ನಿ ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮ ದೇಶದ ಚಾಲಕಡೆ ಪೂರ್ಣಿಮಾ ಅಂತ ಅನ್ನೋ ಕ್ಯಾಲೆಂಡರ್ ಫಾಲೋ ಮಾಡ್ತಾರೆ. ಅಂದ್ರೆ ತಿಂಗಳು ಹುಣ್ಮೆಗೆ ಎಂಡ್ ಆಗುತ್ತೆ. ಸಿಂಪಲ್. ಹಾಗಾಗಿ ಶ್ರಾವಣ ಹುಣ್ಮೆ ಕಳೆದ ತಕ್ಷಣ ಭಾದ್ರಪದ ಮಾಸದ ಕೃಷ್ಣ ಪಕ್ಷ ಶುರುವಾಗುತ್ತೆ. ಅದಕ್ಕೆ ಶ್ರಾವಣ ಹುಣ್ಮೆ ನಂತರ ಬರುವ ಅಷ್ಟಮಿ ತಿಥಿ ಟೆಕ್ನಿಕಲ್ ಆಗಿ ಭಾದ್ರಪದ ಮಾಸದಲ್ಲಿ ಬರುತ್ತೆ. ಅಷ್ಟೇ ವಿಷಯ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ವಿಷಯ ಏನು ಅಂದ್ರೆ, ತಿಂಗಳು ಯಾವುದೇ ಇರಲಿ, ಆಚರಣೆಯ ಫೋಕಸ್ ಇರೋದು ಅಷ್ಟಮಿ ತಿಥಿಯ ಮೇಲೆ. ಕೃಷ್ಣ ಹುಟ್ಟಿದ್ದು ರೋಹಿಣಿ ನಕ್ಷತ್ರದಲ್ಲಿ ಅನ್ನೋದು ನಿಜ. ಆದರೆ ನಮ್ಮ ಹೆಚ್ಚಿನ ಸಂಪ್ರದಾಯಗಳಲ್ಲಿ ಅಷ್ಟಮಿ ತಿಥಿ ಬರುವುದೇ ಆಚರಣೆಗೆ ಮುಖ್ಯವಾಗುತ್ತೆ. ಆ ದಿನ ರೋಹಿಣಿ ನಕ್ಷತ್ರ ಇರಲೇಬೇಕು ಅಂತೇನೂ ಇಲ್ಲ. ಹಾಗಾದ್ರೆ ಫೈನಲ್ ಆಗಿ ಏನು ಹೇಳೋದು? ತಿಥಿ ಮತ್ತು ನಕ್ಷತ್ರ ಎರಡಕ್ಕೂ ಅದರದ್ದೇ ಆದ ಇಂಪಾರ್ಟೆನ್ಸ್ ಇದೆ, ಆದರೆ ಅವುಗಳ ಕೆಲಸ ಬೇರೆ ಬೇರೆ. ಮುಂದಿನ ಸ್ಲೈಡ್ನಲ್ಲಿರೋ ಟೇಬಲ್ ಇದನ್ನು ತುಂಬಾ ಕ್ಲಿಯರ್ ಆಗಿ ಹೇಳುತ್ತೆ. ನೋಡಿ, ತುಂಬಾ ಸಿಂಪಲ್. ನಕ್ಷತ್ರ ಬೇಕಾಗಿರೋದು ಜ್ಯೋತಿಷ್ಯಕ್ಕೆ, ಅಂದ್ರೆ ಜಾತಕ ಬರೆಯಕ್ಕೆ, ಭವಿಷ್ಯ ಹೇಳೋಕೆ ನಕ್ಷತ್ರ ಮುಖ್ಯ. ಆದರೆ ತಿಥಿ ಇರೋದು ಆಚರಣೆಗಳಿಗೆ. ಹಬ್ಬ, ಪೂಜೆ, ವ್ರತ ಮತ್ತೆ ನಮ್ಮ ಹುಟ್ಟುಹಬ್ಬಕ್ಕೂ ಕೂಡ ತಿಥಿಯೇ ಮುಖ್ಯ. ಸೊ ನೆಕ್ಸ್ಟ್ ಟೈಮ್ ಮನೇಲಿ ಯಾರದೇ ಬರ್ತ್ಡೇ ಟ್ರೆಡಿಷನಲ್ ಆಗಿ ಮಾಡಬೇಕು ಅಂದಾಗ ಹುಟ್ಟಿದ ತಿಥಿ ಯಾವುದು ಅಂತ ನೋಡಿ ಆಚರಿಸಿ. ಹೌದು, ಜನ್ಮ ನಕ್ಷತ್ರದ ದಿನ ಶಾಂತಿ ಪೂಜೆ ಮಾಡಿಸೋದು ಒಳ್ಳೆಯದು. ಆದರೆ ಸೆಲಿಬ್ರೇಷನ್ ಮತ್ತು ಸಂಭ್ರಮಕ್ಕೆ ತಿಥಿಯೇ ಸರಿಯಾದ ದಿನ. ಹಾಗಾದ್ರೆ ಇನ್ನು ಮುಂದೆ ಯಾವುದೇ ಧಾರ್ಮಿಕ ಆಚರಣೆ ಬಂದಾಗ ನಿಮ್ಮ ಗಮನ ಯಾವುದ್ರ ಮೇಲೆ ಇರುತ್ತೆ? ತಿಥಿನ ಅಥವಾ ನಕ್ಷತ್ರನ? ಯೋಚನೆ ಮಾಡಿ. ಜನ್ಮ ನಕ್ಷತ್ರ ಈ ಪದವನ್ನ ನಾವೆಲ್ಲ ಎಲ್ಲೋ ಒಂದ್ ಕಡೆ ಕೇಳಿರ್ತೀವಿ ಅಲ್ವಾ? ಆದ್ರೆ ಇದರ ಹಿಂದೆ ಇರೋ ಆ ಅದ್ಭುತವಾದ ಖಗೋಳ ವಿಜ್ಞಾನ ಮತ್ತೆ ಅದರ ಮಹತ್ವಾದ್ರೂ ಏನು? ಬನ್ನಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯವನ್ನ ಇವತ್ತು ಒಟ್ಟಿಗೆ ಸೇರಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದ್ರೆ ಶುರು ಮಾಡೋದೇ ಈ ಮುಖ್ಯವಾದ ಪ್ರಶ್ನೆಯಿಂದ. ಈ ಜನ್ಮ ನಕ್ಷತ್ರಗಳು ಯಾಕೆ ಬೇಕು? ಅದರಿಂದ ನಿಜವಾಗ್ಲೂ ಏನಾದ್ರೂ ಉಪಯೋಗ ಇದೆಯಾ? ಜನ್ಮ ನಕ್ಷತ್ರದ ರಹಸ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವು ಮೊದಲು ಆಕಾಶವನ್ನ ನಮ್ಮ ಪೂರ್ವಜರು ಹೇಗೆ ನೋಡ್ತಾ ಇದ್ರು ಅಂತ ತಿಳ್ಕೋಬೇಕು. ಅವರಿಗೆ ಅದು ಬರೀ ಖಾಲಿ ಜಾಗ ಆಗಿರ್ಲಿಲ್ಲ, ಬದಲಿಗೆ ಅದೊಂದು ಪಕ್ಕಾ ನಿಖರವಾದ ಬ್ರಹ್ಮಾಂಡದ ನಕ್ಷೆ ಆಗಿತ್ತು. ಈ ಇಡೀ ಸಿಸ್ಟಮ್ ಇದೆಯಲ್ಲ, ಇದರ ಹಿಂದಿರೋ ಒಂದು ಮ್ಯಾಜಿಕಲ್ ನಂಬರ್ ಅಂದ್ರೆ ಅದು 27. ಹೌದು, ಈ ಒಂದೇ ನಂಬರ್ನಲ್ಲಿ ಜನ್ಮ ನಕ್ಷತ್ರಗಳ ಇಡೀ ಕಾನ್ಸೆಪ್ಟ್ ಅಡಗಿದೆ. ಸರಿ, ಹಾಗಾದ್ರೆ ನಕ್ಷತ್ರ ಅಂದ್ರೆ ನಿಜಕ್ಕೂ ಏನು? ಇದು ಕೇಳೋಕೆ ಸಿಂಪಲ್ ಆದ್ರೂ ಇದರ ಹಿಂದಿರೋ ಐಡಿಯಾ ಇದೆಯಲ್ಲ, ಅದು ತುಂಬಾ ಅದ್ಭುತ. ಒಂದು ಕ್ಷಣ ಯೋಚನೆ ಮಾಡಿ. ಇಡೀ ಆಕಾಶ, ಆ 360 ಡಿಗ್ರಿ ಆಕಾಶವನ್ನ ಒಂದು ದೊಡ್ಡ ಕೇಕ್ ಅಂತ ಅನ್ಕೊಳ್ಳಿ. ನಮ್ಮ ಪೂರ್ವಜರು ಏನ್ ಮಾಡಿದ್ರು ಅಂದ್ರೆ, ಆ ಕೇಕನ್ನ ಕರೆಕ್ಟಾಗಿ 27 ಸಮನಾದ ಪೀಸ್ಗಳಾಗಿ ಕಟ್ ಮಾಡಿದ್ರು. ಆ ಪ್ರತಿಯೊಂದು ಪೀಸ್ ಇದೆಯಲ್ಲ, ಅದಕ್ಕೆ ಅವರು ನಕ್ಷತ್ರ ಅಂತ ಹೆಸರು ಕೊಟ್ಟಿದ್ದು. ಓಕೆ, ಆಕಾಶದ ನಕ್ಷೆ ರೆಡಿ ಆಯ್ತು. ಈಗ ಈ ಕತೆಯ ಹೀರೋನ ಎಂಟ್ರಿ. ನಮ್ಮ ಆಕಾಶದ ಗಡಿಯಾರ ಅಂದ್ರೆ ಸಮಯವನ್ನ ಸೂಚಿಸುವ ಆ ಚಂದ್ರ. ಚಂದ್ರನ ಚಲನೆಯೇ ಈ ಇಡೀ ಸಿಸ್ಟಮ್ನ ಹೃದಯ ಇದ್ದ ಹಾಗೆ. ಇಲ್ಲಿರೋ ಗಣಿತ ಎಷ್ಟು ಚೆನ್ನಾಗಿದೆ ನೋಡಿ.
ಚಂದ್ರ ಆಕಾಶದಲ್ಲಿ ಒಂದು ಪೂರ್ತಿ ಸುತ್ತು ಬರೋಕೆ ತಗೊಳ್ಳೋ ಸಮಯ ಸುಮಾರು 27 ದಿನಗಳು. ನಾವು ಆಕಾಶವನ್ನ ವಿಭಾಗ ಮಾಡಿದ್ದು ಕೂಡ 27 ಭಾಗಗಳಾಗಿಯೇ. ಅಂದ್ರೆ ಏನಾಯ್ತು, ಚಂದ್ರ ಪ್ರತಿದಿನ ಆ 27 ಕೇಕ್ ತುಂಡುಗಳಲ್ಲಿ ಒಂದೊಂದರ ಮೂಲಕ ಹಾದು ಹೋಗ್ತಾನೆ. ದಿನಕ್ಕೊಂದು ನಕ್ಷತ್ರ. ಸಿಂಪಲ್ ಅಲ್ವಾ? ಹಾಗಾದ್ರೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಜನ್ಮ ನಕ್ಷತ್ರ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಾಗೆ ಆಯ್ತು. ಇದು ತುಂಬಾ ಸಿಂಪಲ್. ಒಬ್ಬ ವ್ಯಕ್ತಿ ಹುಟ್ಟಿದಾಗ ಆ ಒಂದು ಪರ್ಟಿಕ್ಯುಲರ್ ಕ್ಷಣದಲ್ಲಿ ಚಂದ್ರ ಆ ಆಕಾಶದ ಆ 27 ಭಾಗಗಳಲ್ಲಿ ಎಲ್ಲಿರ್ತಾನೋ ಅದೇ ಆ ವ್ಯಕ್ತಿಯ ಜನ್ಮ ನಕ್ಷತ್ರ. ಇದನ್ನ ನಾವು ಆ ವ್ಯಕ್ತಿ ಹುಟ್ಟಿದಾಗಿನ ಕಾಸ್ಮಿಕ್ ಅಡ್ರೆಸ್ ಅಂತಾನೂ ಹೇಳಬಹುದು. ಈಗ ಆ 27 ಆಕಾಶದ ವಿಭಾಗಗಳಿಗೆ ಅಂದ್ರೆ ನಕ್ಷತ್ರಗಳಿಗೆ ನಮ್ಮವರಿಟ್ಟಿರೋ ಹೆಸರುಗಳನ್ನ ಒಂದೊಂದಾಗಿ ನೋಡೋಣ. ಮೊದಲ 9 ನಕ್ಷತ್ರಗಳು ಇಲ್ಲಿವೆ: ಅಶ್ವಿನಿ, ಭರಣಿ, ಕೃತ್ತಿಕ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ ಮತ್ತೆ ಆಶ್ಲೇಷ. ಮುಂದಿನ ಸೆಟ್ ಮಖ, ಪೂರ್ವ ಫಲ್ಗುಣಿ, ಉತ್ತರ ಫಲ್ಗುಣಿ, ಹಸ್ತ, ಚಿತ್ತ, ಸ್ವಾತಿ, ವಿಶಾಖ, ಅನುರಾಧ ಮತ್ತು ಜ್ಯೇಷ್ಠ. ಮತ್ತು ಕೊನೆಯ 9 ನಕ್ಷತ್ರಗಳು ಮೂಲ, ಪೂರ್ವ ಆಷಾಢ, ಉತ್ತರ ಆಷಾಢ, ಶ್ರವಣ, ಧನಿಷ್ಠ, ಶತಭೀಷ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ ಮತ್ತು ರೇವತಿ. ಇವೇ ನೋಡಿ ನಮ್ಮ ಆಕಾಶವನ್ನು ವಿಂಗಡಿಸೋ ಆ 27 ನಕ್ಷತ್ರಗಳು. ಸರಿ, ಈ ಆಸ್ಟ್ರೋನಾಮಿಕಲ್ ಕ್ಯಾಲ್ಕುಲೇಷನ್ ಅರ್ಥ ಆಯಿತು. ಆಕಾಶ, ಚಂದ್ರ, 27 ಭಾಗಗಳು ಇದೆಲ್ಲ ಓಕೆ. ಆದರೆ ಇದರಿಂದ ನಮ್ಗೇನು? ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ. ಈ ನಕ್ಷತ್ರಗಳು ನಮಗೆಲ್ಲ ಯಾಕಿಷ್ಟೊಂದು ಮುಖ್ಯ? ಇದರ ಸಾಂಸ್ಕೃತಿಕ ಮಹತ್ವ ಆದರೂ ಏನು? ಇದರ ಉತ್ತರ ಇರೋದು ನಂಬಿಕೆಯಲ್ಲಿ. ಹುಟ್ಟಿದ ಆ ಕ್ಷಣದಲ್ಲಿ ಚಂದ್ರ ಯಾವ ಜಾಗದಲ್ಲಿ ಇರ್ತಾನೋ, ಅಂದ್ರೆ ನಮ್ಮ ಜನ್ಮ ನಕ್ಷತ್ರ ಯಾವುದಿರುತ್ತೋ ಅದು ಆ ವ್ಯಕ್ತಿಯ ಸ್ವಭಾವ, ಗುಣಗಳು ಮತ್ತು ಅವರ ಜೀವನ ಪಯಣದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ ಅನ್ನೋದೊಂದು ಬಲವಾದ ನಂಬಿಕೆ. ಇದೇ ಕಾರಣಕ್ಕೆ ಜನ್ಮ ನಕ್ಷತ್ರ ಅನ್ನೋದು ಕೇವಲ ಒಂದು ಆಸ್ಟ್ರೋನಾಮಿಕಲ್ ಪಾಯಿಂಟ್ ಅಲ್ಲ, ಅದೊಂದು ವ್ಯಕ್ತಿತ್ವದ ಸಂಕೇತವಾಗಿ ನೋಡಲಾಗುತ್ತೆ. ಸಾಮಾನ್ಯವಾಗಿ ನಾವು ಹುಟ್ಟಿದ ದಿನವನ್ನ ಹುಟ್ಟುಹಬ್ಬ ಅಂತ ಆಚರಿಸ್ತೀವಿ ಅಲ್ವಾ? ಆದರೆ ಹುಟ್ಟುಹಬ್ಬಕ್ಕಿಂತನೂ ಆಳವಾದ ಒಂದು ಕಾನ್ಸೆಪ್ಟ್ ಇದೆ, ಅದೇ ಜನ್ಮ ನಕ್ಷತ್ರ. ಇದು ಬರೀ ಒಂದು ದಿನ ಅಲ್ಲ, ನಮ್ಮ ಜೀವನದ ಒಂದು ಕಾಸ್ಮಿಕ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಹಾಗಾದ್ರೆ ಬನ್ನಿ ಈ ಜನ್ಮ ನಕ್ಷತ್ರದ ರಹಸ್ಯವನ್ನ ಇವತ್ತು ಬಿಡಿಸೋಣ. ಶುರು ಮಾಡೋಕ್ ಮುಂಚೆ ಒಂದು ಪ್ರಶ್ನೆ: ಹುಟ್ಟುಹಬ್ಬ ಮತ್ತು ಜನ್ಮ ನಕ್ಷತ್ರದ ದಿನ ಇವೆರಡೂ ಒಂದೇನಾ? ಕೆಲವೊಮ್ಮೆ ಇವೆರಡೂ ಒಂದೇ ದಿನ ಬರಬಹುದು, ನಿಜ. ಆದರೆ ಅವುಗಳ ಹಿಂದಿರೋ ಅರ್ಥ, ಉದ್ದೇಶ ಅಬ್ಬಬ್ಬಾ ಸಂಪೂರ್ಣವಾಗಿ ಬೇರೆ. ಈ ವ್ಯತ್ಯಾಸ ಏನು ಮತ್ತು ಜನ್ಮ ನಕ್ಷತ್ರ ಯಾಕಿಷ್ಟು ಮುಖ್ಯ ಅನ್ನೋದನ್ನ ನೋಡೋಣ. ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲು ಜನ್ಮ ನಕ್ಷತ್ರ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ನಮ್ಮ ಹೆಸರಿಗೂ ಇದಕ್ಕೂ ಏನ್ ಸಂಬಂಧ ಅಂತ ನೋಡ್ತೀವಿ. ಹಾಗೆಯೇ ನಮ್ಮ ಸ್ವಭಾವ, ಭವಿಷ್ಯ ಮತ್ತೆ ಶುಭ ಕಾರ್ಯಗಳಿಗೂ ಇದರ ಪಾತ್ರ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಕೊನೆಗೆ ದೋಷ ಪರಿಹಾರದ ಬಗ್ಗೆ ಮಾತಾಡಿ ನಕ್ಷತ್ರಕ್ಕೂ ತಿಥಿಗೂ ಇರೋ ವ್ಯತ್ಯಾಸ ಏನು ಅಂತ ಸ್ಪಷ್ಟಪಡಿಸೋಣ. ಸರಿ, ನಮ್ಮ ಮೊದಲನೇ ಭಾಗಕ್ಕೆ ಬರೋಣ. ನೋಡಿ, ಹುಟ್ಟುಹಬ್ಬ ಅನ್ನೋದು ಕ್ಯಾಲೆಂಡರ್ ಮೇಲಿನ ಒಂದು ದಿನ ಅಷ್ಟೇ, ಅದು ನಮ್ಮ ವಯಸ್ಸಿನ ಹೇಳುತ್ತೆ. ಆದರೆ ಜನ್ಮ ನಕ್ಷತ್ರ ಅದು ಅದಕ್ಕಿಂತ ತುಂಬಾನೇ ಆಳ. ನಮ್ಮ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಒಬ್ಬ ವ್ಯಕ್ತಿಯ ಗುರುತು ಮತ್ತು ಅವರ ಜೀವನದ ದಾರಿಯ ಒಂದು ಮೂಲಭೂತ ಅಂಶ ಅಂತಾನೆ ಪರಿಗಣಿಸಲಾಗುತ್ತೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಈ ಜನ್ಮ ನಕ್ಷತ್ರದ ಮೊದಲ ಅಪ್ಲಿಕೇಶನ್ ಅಲ್ಲಿ ಬರುತ್ತೆ ಗೊತ್ತಾ? ಅದು ಬೇರೆ ಎಲ್ಲೂ ಅಲ್ಲ, ಮಗುವಿಗೆ ಹೆಸರಿಡೋ ಶಾಸ್ತ್ರದಲ್ಲಿ. ಹೌದು, ನಾಮಕರಣದಲ್ಲಿ. ಕೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ನಮ್ಮ ಹೆಸರಿನ ಮೊದಲ ಅಕ್ಷರವನ್ನೇ ನಕ್ಷತ್ರಗಳು ಡಿಸೈಡ್ ಮಾಡುತ್ತೇವೆ ಅಂತ. ನೋಡಿ, ಈ ಸಂಪ್ರದಾಯ ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ, ಮೊದಲು ಮಗು ಹುಟ್ಟುತ್ತೆ. ಆ ಹುಟ್ಟಿದ ಸಮಯಕ್ಕೆ ಆಕಾಶದಲ್ಲಿ ಯಾವ ನಕ್ಷತ್ರ ಇರುತ್ತೋ ಅದನ್ನು ಗುರುತಿಸ್ತಾರೆ. ಆಮೇಲೆ ಅದೇ ನಕ್ಷತ್ರಕ್ಕೆ ಸರಿಹೊಂದುವ ಒಂದು ಶುಭ ಅಕ್ಷರವನ್ನ ಆಯ್ಕೆ ಮಾಡಿ ಆ ಅಕ್ಷರದಿಂದ ಶುರುವಾಗೋ ಹೆಸರನ್ನ ಮಗುವಿಗೆ ಇಡಲಾಗುತ್ತೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಎಷ್ಟು ಆಳವಾಗಿ ಬೇರೂರಿದೆ ಅಲ್ವಾ? ಹೆಸರಿಗೆ ಮಾತ್ರನಾ ಇದರ ಪ್ರಭಾವ? ಖಂಡಿತ ಇಲ್ಲ. ಜನ್ಮ ನಕ್ಷತ್ರದ ಪ್ರಭಾವ ಇದನ್ನೂ ಮೀರಿ ಒಬ್ಬ ವ್ಯಕ್ತಿಯ ಇಡೀ ವ್ಯಕ್ತಿತ್ವ, ಅವರ ಜೀವನವನ್ನೇ ರೂಪಿಸುತ್ತೆ ಅಂತಾರೆ. ಇದು ಒಂದು ರೀತಿ ನಮ್ಮ ಪರ್ಸನಾಲಿಟಿಯ ಬ್ಲೂ ಪ್ರಿಂಟ್ ಇದ್ದಾಗೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜನ್ಮ ನಕ್ಷತ್ರ ಅನ್ನೋದು ತುಂಬಾನೇ ಮುಖ್ಯವಾದ ಒಂದು ಕೀ. ಇದನ್ನಿಟ್ಕೊಂಡು ಒಬ್ಬ ವ್ಯಕ್ತಿಯ ಸ್ವಭಾವ,
ಅವರ ಗುಣಗಳು, ಅವರಲ್ಲಿರೋ ಸಾಮರ್ಥ್ಯಗಳು, ಅಷ್ಟೇ ಅಲ್ಲ ಅವರ ಮುಂದಿನ ಜೀವನದ ದಾರಿ ಹೇಗಿರ್ಬೋದು ಅಂತನೂ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಲಾಗತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇದು ಇಡೀ ಜಾತಕದ ತಿರುಳು ಅಂತಾನೆ ಹೇಳ್ಬೋದು. ಸರಿ, ಈಗ ಇದರ ಇನ್ನೊಂದು ಇಂಟ್ರೆಸ್ಟಿಂಗ್ ಉಪಯೋಗದ ಬಗ್ಗೆ ನೋಡೋಣ. ನಮ್ಮ ಜೀವನದ ದೊಡ್ಡ ದೊಡ್ಡ ಮೈಲಿಗಲ್ಲುಗಳನ್ನ ಪ್ಲಾನ್ ಮಾಡೋಕ್ಕೂ ಕೂಡ ಜನ್ಮ ನಕ್ಷತ್ರ ಬೇಕು. ಇದನ್ನೇ ನಾವು ಮುಹೂರ್ತ ನೋಡೋದು ಅಂತ ಕರೆಯೋದು. ಯಾವ ತರಹದ ಘಟ್ಟಗಳು ಅಂದರೆ, ಉದಾಹರಣೆಗೆ ಮದುವೆ ಇರ್ಬೋದು, ಹೊಸ ಮನೆ ಗೃಹ ಪ್ರವೇಶ ಇರ್ಬೋದು, ಅಥವಾ ಒಂದು ಹೊಸ ಬಿಸ್ನೆಸ್ ಶುರು ಮಾಡೋದಿರ್ಬೋದು. ಈ ಥರದ ಯಾವುದೇ ದೊಡ್ಡ ಕೆಲಸ ಶುರು ಮಾಡೋಕ್ಕೆ ಮುಂಚೆ ಒಳ್ಳೆ ಮುಹೂರ್ತ ಅಂದರೆ ಒಳ್ಳೆ ಸಮಯವನ್ನು ನೋಡೋಕೆ ಜನ್ಮ ನಕ್ಷತ್ರವನ್ನೇ ಆಧಾರವಾಗಿ ಇಟ್ಕೊಳ್ತಾರೆ. ಯಾಕಂದರೆ ಸರಿ ಮುಹೂರ್ತದಲ್ಲಿ ಶುರು ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಒಂದು ಗಟ್ಟಿ ನಂಬಿಕೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಮದುವೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಈ ಕಾನ್ಸೆಪ್ಟ್ ಎಷ್ಟು ಡೀಪ್ ಆಗಿ ರೂಟ್ ಆಗಿದೆ ಅಂತ ತೋರಿಸುತ್ತೆ. ನೋಡಿ, ಮದುವೆ ಅಂತ ಬಂದಾಗ ಮೊದಲು ನೋಡೋದೇ ವಧುವರರ ಜನ್ಮ ನಕ್ಷತ್ರಗಳ ಹೊಂದಾಣಿಕೆ. ಅದೇ ಫಸ್ಟ್ ಪ್ರಿಯಾರಿಟಿ ಆಗಿರುತ್ತೆ. ಇಲ್ಲಿಯವರೆಗೆ ಎಲ್ಲ ಪಾಸಿಟಿವ್ ವಿಷಯಗಳನ್ನೇ ಮಾತಾಡಿದ್ವಿ. ಆದರೆ ಜನ್ಮ ನಕ್ಷತ್ರ ಅಂದರೆ ಬರೀ ಒಳ್ಳೆಯದನ್ನೇ ಹೇಳುತ್ತಾ? ಇಲ್ಲ. ಕೆಲವೊಮ್ಮೆ ಜೀವನದಲ್ಲಿ ಬರಬಹುದಾದ ಚಾಲೆಂಜ್ಗಳ ಬಗ್ಗೆ, ಕೆಲವೊಂದು ಇಂಬ್ಯಾಲೆನ್ಸ್ಗಳ ಬಗ್ಗೆನೂ ಇದು ಸೂಚನೆ ಕೊಡಬಹುದು. ಇವನ್ನೇ ದೋಷಗಳು ಅಂತ ಕರೆಯೋದು. ಹಾಗಾದ್ರೆ ಏನಿದು ದೋಷ? ಸಿಂಪಲ್ ಆಗಿ ಹೇಳೋದಾದ್ರೆ ಇದು ಜನ್ಮ ನಕ್ಷತ್ರಕ್ಕೆ ಲಿಂಕ್ ಆಗಿರೋ ಒಂತರಹದ ಆಸ್ಟ್ರೋಲಾಜಿಕಲ್ ಪ್ರಾಬ್ಲಮ್ ಅಥವಾ ಇಂಬ್ಯಾಲೆನ್ಸ್. ಮತ್ತೆ ಈ ದೋಷಗಳಿಗೆ ಅದಕ್ಕೆ ತಕ್ಕ ಹಾಗೆ ಪರಿಹಾರಗಳು ಇರ್ತವೆ. ಹಾಗಾದ್ರೆ ಪರಿಹಾರ ಏನು? ಅದಕ್ಕೆ ಒಂದು ಪರಿಹಾರ ಅಂದರೆ ನಕ್ಷತ್ರ ಶಾಂತಿ ಪೂಜೆ. ಇಲ್ಲಿ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಪೂಜೆಯನ್ನ ಬೇರೆ ಯಾವತ್ತೂ ಅಲ್ಲ, ಆ ವ್ಯಕ್ತಿಯ ಜನ್ಮ ನಕ್ಷತ್ರ ಯಾವ ದಿನ ಬರುತ್ತೋ ಅದೇ ದಿನ ಮಾಡಲಾಗುತ್ತೆ. ಅಂದ್ರೆ ನೋಡಿ, ಪ್ರಾಬ್ಲಮ್ ಮತ್ತೆ ಸೊಲ್ಯೂಷನ್ ಎರಡು ಜನ್ಮ ನಕ್ಷತ್ರಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆ. ಇಲ್ಲಿ ನಾವು ನಕ್ಷತ್ರ ಮತ್ತೆ ತಿಥಿ ಇವೆರಡರ ನಡುವೆ ಇರೋ ವ್ಯತ್ಯಾಸವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇವೆರಡೂ ಬೇರೆ ಬೇರೆ ಉದ್ದೇಶಗಳಿಗಾಗಿ ಇರೋ ಎರಡು ಬೇರೆ ಬೇರೆ ಗೈಡ್ಗಳು. ಈ ಟೇಬಲ್ ನೋಡಿ ತುಂಬಾನೇ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ತಿಥಿ ಅನ್ನೋದು ನಮ್ಮ ಆಚರಣೆಗಳಿಗೆ ಅಂದ್ರೆ ಹಬ್ಬ, ಹುಟ್ಟುಹಬ್ಬ ಆಚರಿಸೋಕೆ ಬಳಸೋದು. ಇನ್ನೊಂದು ಕಡೆ ನಕ್ಷತ್ರ ಇದೆಯಲ್ಲ, ಅದು ನಮ್ಮ ಪರ್ಸನಾಲಿಟಿ, ನಮ್ಮ ಫ್ಯೂಚರ್, ಈ ಥರದ ಆಳವಾದ ವಿಷಯಗಳಿಗೆ ಗೈಡ್ ಮಾಡುತ್ತೆ. ಸೊ ಫೈನಲ್ ಪಾಯಿಂಟ್ ಏನು ಅಂದರೆ, ತಿಥಿ ನಮ್ಮ ಸಂಭ್ರಮಗಳನ್ನ ಗೈಡ್ ಮಾಡಿದ್ರೆ ನಕ್ಷತ್ರ ನಮ್ಮ ಇಡೀ ಜೀವನಕ್ಕೆ ಗೈಡ್ ಮಾಡುತ್ತೆ. ಇದು ಕೇವಲ ಹುಟ್ಟಿದ ಒಂದು ದಿನಕ್ಕೆ ಸೀಮಿತ ಅಲ್ಲ, ಇದು ಲೈಫ್ ಲಾಂಗ್ ನಮ್ಮ ಜೊತೆ ಇರೋ ಒಂದು ಗೈಡ್ ಅಂತ ಹೇಳಬಹುದು. ಈ ಎಲ್ಲವನ್ನೂ ಕೇಳಿದ ಮೇಲೆ ಒಬ್ಬರ ಜೀವನದ ಪ್ರಯಾಣಕ್ಕೆ ನಿಜವಾದ ಮಾರ್ಗದರ್ಶಿ ಯಾವುದು? ಅದು ಈ ಜನ್ಮ ನಕ್ಷತ್ರನ, ಅಥವಾ ಅವರು ತೆಗೆದುಕೊಳ್ಳೋ ನಿರ್ಧಾರಗಳ, ಇಲ್ಲಾಂದ್ರೆ ಬೇರೆ ಯಾವುದಾದ್ರೂ ಶಕ್ತಿಯ? ಯೋಚಿಸಬೇಕಾದ ವಿಷಯ ಅಲ್ವಾ? ಜ್ಯೋತಿಷ್ಯದ ಬಗ್ಗೆ ಮಾತಾಡುವಾಗ ರಾಶಿ, ನಕ್ಷತ್ರ ಅಬ್ಬಾ ಒಂದರ ಗೊಂದಲ ಆಗೋದು ತುಂಬಾ ಸಹಜ ಅಲ್ವಾ? ಸರಿ, ಈ ಎರಡರ ನಡುವೆ ಇರೋ ಆ ಒಂದು ಸೀಕ್ರೆಟ್ ಸಂಬಂಧವನ್ನ ಬಿಡಿಸಿ ಜ್ಯೋತಿಷ್ಯದ ಒಳನೋಟಗಳನ್ನ ತುಂಬಾನೇ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆನೇ ಇದೆ, ಒಬ್ಬರ ನಿಜವಾದ ರಾಶಿ ಎಂದೇ ಯಾವುದು? ಪೇಪರಲ್ಲಿ, ಟಿವಿಯಲ್ಲಿ ಬರುವ ಸೂರ್ಯರಾಶಿನ, ಅಥವಾ ಪಂಚಾಂಗದಲ್ಲಿ ಜ್ಯೋತಿಷಿಗರು ಹೇಳುವ ಚಂದ್ರರಾಶಿನ? ಇದು ತುಂಬ ಜನರಿಗೆ ಕಾಡೋ ಪ್ರಶ್ನೆ. ಚಿಂತೆ ಬೇಡ, ಈ ವಿಶ್ಲೇಷಣೆ ಮುಗಿಯುವಷ್ಟರಲ್ಲಿ ಇದಕ್ಕೊಂದು ಪಕ್ಕಾ ಉತ್ತರ ಸಿಕ್ಕಿರುತ್ತೆ. ಈ ಜ್ಯೋತಿಷ್ಯ ಅನ್ನೋ ಒಂದು ದೊಡ್ಡ ಪಜಲ್ ಅನ್ನ ಸಾಲ್ವ್ ಮಾಡೋಕೆ ನಾವು ಮೊದಲು ಅದರ ಎರಡು ಬೇಸಿಕ್ ಪಿಲ್ಲರ್ಗಳನ್ನ ಅರ್ಥ ಮಾಡ್ಕೋಬೇಕು. ಇವು ನಮ್ಮ ವ್ಯಕ್ತಿತ್ವ ಮತ್ತೆ ಭವಿಷ್ಯದ ಬಾಗಿಲನ್ನ ತೆಗೆಯೋ ಎರಡು ಮ್ಯಾಜಿಕಲ್ ಕೀಲಿಗಳಿದ್ದಾಗೆ. ಆ ಎರಡು ಕೀಲಿಗಳೇ ಒಂದು ರಾಶಿ, ಇನ್ನೊಂದು ನಕ್ಷತ್ರ. ಇವೆರಡೂ ಆಕಾಶದಲ್ಲಿ ಸೂರ್ಯ ಮತ್ತು ಚಂದ್ರರ ಚಲನೆಯನ್ನು ಆಧರಿಸಿವೆ. ಸೊ ನಮ್ಮ ಕಾಸ್ಮಿಕ್ ಮ್ಯಾಪ್ ಅನ್ನ ಓದಬೇಕು ಅಂದ್ರೆ ಈ ಎರಡೂ ಅಂಶಗಳನ್ನ ಅರ್ಥ ಮಾಡ್ಕೊಡೋದೇ ನಮ್ಮ ಮೊದಲನೇ ಹೆಜ್ಜೆ. ಸರಿ, ನಮ್ಮ ಮೊದಲನೇ ಕೀಲಿ ಅಂದ್ರೆ ರಾಶಿಯ ರಹಸ್ಯವನ್ನ ಮೊದಲು ನೋಡೋಣ. ಈ ಇಡೀ ರಾಶಿ ಚಕ್ರದ ಸಿಸ್ಟಮ್ ಇದೆಯಲ್ಲ, ಇದರ ಸೂತ್ರಧಾರನೇ ಸೂರ್ಯ. ಆಕಾಶದಲ್ಲಿ ಅವನು ಓಡಾಡೋ ದಾರಿಯೇ ರಾಶಿ ಚಕ್ರಕ್ಕೆ ಅಡಿಪಾಯ. ಹಾಗಾದ್ರೆ ರಾಶಿ ಅಂದ್ರೆ ಏನು? ತುಂಬಾನೇ ಸಿಂಪಲ್ ಆಗಿ ಹೇಳೋದಾದ್ರೆ, ಆಕಾಶದಲ್ಲಿ ಸೂರ್ಯ ಚಲಿಸುವ ದಾರಿಯನ್ನ ಒಂದು ದೊಡ್ಡ ಸರ್ಕಲ್ ಅಂತ ಅಂದ್ಕೊಂಡ್ರೆ ಅದನ್ನ 12 ಸಮಾನ ಭಾಗಗಳಾಗಿ ವಿಂಗಡಣಿಸಲಾಗಿದೆ. ಆ ಪ್ರತಿಯೊಂದು ಭಾಗವೂ ಒಂದೊಂದು ರಾಶಿ. ಇದು ಪೂರ್ತಿಯಾಗಿ ಸೂರ್ಯನ ಚಲನೆಗೆ ಸಂಬಂಧಪಟ್ಟಿದ್ದು. ಹೌದು, ರಾಶಿ ಚಕ್ರದಲ್ಲಿರೋದು ಒಟ್ಟು 12 ವಿಭಾಗಗಳು. ಸೂರ್ಯ ಪ್ರತಿ ರಾಶಿಯಲ್ಲೂ ಸುಮಾರು 1 ತಿಂಗಳ ಕಾಲ ಇರ್ತಾನೆ. ಹೀಗೆ 1 ವರ್ಷದಲ್ಲಿ ತನ್ನ ಪಯಣವನ್ನ ಪೂರ್ತಿ ಮಾಡ್ತಾನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಮೇಷ, ವೃಷಭ, ಮಿಥುನ ಹೀಗೆ ಈ ತಿಂಗಳ ರಾಶಿ ಭವಿಷ್ಯ ಅಂತ ನೋಡ್ತೀವಲ್ಲ, ಅವೆಲ್ಲವೂ ಸೂರ್ಯನ ಸ್ಥಾನವನ್ನು ಆಧರಿಸಿಯೇ ಇರೋದು. ಸೌರಮಾನ ಪದ್ಧತಿಯಲ್ಲಿ ಇವುಗಳನ್ನೇ ಮಾಸಗಳು ಅಂತಾನೂ ಕರೀತಾರೆ. ಓಕೆ, ಇಲ್ಲಿಯವರೆಗೆ ಸೂರ್ಯನೇ ಎಲ್ಲದಕ್ಕೂ ಹೀರೋ ಥರ ಕಾಣಿಸಿರಬಹುದು.
ಆದರೆ ಕಥೆಯಲ್ಲಿ ಈಗ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಒಬ್ಬ ವ್ಯಕ್ತಿಗೆ ನಿಜವಾದ ಜನ್ಮರಾಶಿಯನ್ನು ನಿರ್ಧರಿಸೋ ವಿಷಯಕ್ಕೆ ಬಂದ್ರೆ ಇಲ್ಲಿ ಅಸಲಿ ಹೀರೋ ಸೂರ್ಯ ಅಲ್ಲ, ಚಂದ್ರ. ನೋಡಿ, ಸೂರ್ಯ ಮತ್ತು ಚಂದ್ರರ ಪಾತ್ರದಲ್ಲಿರೋ ವ್ಯತ್ಯಾಸವನ್ನ ಗಮನಿಸಿ. ಸೂರ್ಯ 12 ರಾಶಿಗಳ ಒಂದು ದೊಡ್ಡ ಸ್ಟೇಜ್ ಅನ್ನ ರೆಡಿ ಮಾಡಿದ್ರೆ, ಚಂದ್ರ ಒಂದು ಸ್ಪಾಟ್ಲೈಟ್ ಇದ್ದ ಹಾಗೆ. ಒಬ್ಬರು ಹುಟ್ಟಿದಾಗ ಆ ಸ್ಟೇಜ್ ಮೇಲೆ ಅವರು ಎಕ್ಸಾಕ್ಟ್ ಆಗಿ ಎಲ್ಲಿದ್ರು ಅಂತ ತೋರಿಸ್ತಾನೆ. ಹಾಗಾದ್ರೆ ನಾವು ಶುರುವಿನಲ್ಲಿ ಕೇಳಿದ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಒಬ್ಬ ವ್ಯಕ್ತಿಯ ರಾಶಿಯನ್ನು ಅವರು ಹುಟ್ಟಿದ ಕ್ಷಣದಲ್ಲಿ ಚಂದ್ರ ಯಾವ ರಾಶಿಯಲ್ಲಿದ್ದನೋ ಅದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ. ಸೊ ಜನ್ಮರಾಶಿಯ ನಿರ್ಣಾಯಕ ಸೂರ್ಯ ಅಲ್ಲ, ಚಂದ್ರನೇ. ಸರಿ, ಈಗ ನಮ್ಮ ಜ್ಯೋತಿಷ್ಯದ ಪಜಲ್ನ ಕೊನೆಯ ಆದರೆ ತುಂಬಾನೇ ಇಂಪಾರ್ಟೆಂಟ್ ಪೀಸನ್ನು ಜೋಡಿಸೋಣ. ರಾಶಿಗಳ ಬಗ್ಗೆ ಗೊತ್ತಾಯ್ತು. ಈಗ ನಕ್ಷತ್ರಗಳು ಈ ದೊಡ್ಡ ಚಿತ್ರದಲ್ಲಿ ಎಲ್ಲಿ ಮತ್ತು ಹೇಗೆ ಫಿಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇದರ ಹಿಂದಿರೋ ಮೂಲಭೂತ ಪ್ರಿನ್ಸಿಪಲ್ ಏನು ಅಂದ್ರೆ, ಪ್ರತಿಯೊಂದ ನಕ್ಷತ್ರಕ್ಕೂ ಒಂದು ನಿರ್ದಿಷ್ಟ ರಾಶಿಯ ಜೊತೆ ಲಿಂಕ್ ಇರುತ್ತೆ. ನಕ್ಷತ್ರಗಳು ರಾಶಿಯೊಳಗಿನ ಇನ್ನೂ ಸಣ್ಣ ಸೂಕ್ಷ್ಮವಾದ ವಿಭಾಗಗಳು. ಈ ಸಂಬಂಧವನ್ನ ಒಂದು ಸಿಂಪಲ್ ಉದಾಹರಣೆ ಜೊತೆ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಹಸ್ತ ನಕ್ಷತ್ರವು ಸಂಪೂರ್ಣವಾಗಿ ಕನ್ಯಾ ರಾಶಿಗೆ ಸೇರಿದೆ. ಅಂದ್ರೆ ಒಬ್ಬರ ಜನ್ಮ ನಕ್ಷತ್ರ ಹಸ್ತ ಅಂತ ಆದ್ರೆ ಅವರ ರಾಶಿ ಕನ್ಯಾ ರಾಶಿನೇ ಆಗಿರುತ್ತೆ. ನೋಡಿ, ಇಷ್ಟು ಸರಳ. ಸರಿ, ಇಷ್ಟೊತ್ತು ನಾವು ಕಲ್ತಿದ್ದನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಈ ಇಡೀ ಸಿಸ್ಟಮ್ ಸೂರ್ಯ ಮತ್ತು ಚಂದ್ರರ ಒಂದು ಬ್ಯೂಟಿಫುಲ್ ಆಟ ಇದ್ದ ಹಾಗೆ. ಇಬ್ರು ಬೇರೆ ಬೇರೆ ಪಾತ್ರಗಳನ್ನ ಮಾಡ್ತಾರೆ, ಆದರೆ ಎರಡು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇದನ್ನ ಹೀಗೂ ಹೇಳಬಹುದು, ಸೂರ್ಯ ಒಂದು ದೊಡ್ಡ ಕ್ಯಾನ್ವಾಸ್ ಇದ್ದ ಹಾಗೆ 12 ರಾಶಿಗಳ ಬ್ಯಾಕ್ಗ್ರೌಂಡ್ ಅನ್ನ ಸೃಷ್ಟಿ ಮಾಡ್ತಾನೆ. ಆದ್ರೆ ಚಂದ್ರ ಒಬ್ಬ ಕಲಾವಿದನ ತರಹ ಒಬ್ಬರು ಹುಟ್ಟಿದ ಕ್ಷಣದಲ್ಲಿ ಆ ಕ್ಯಾನ್ವಾಸ್ನ ಯಾವ ಭಾಗದಲ್ಲಿ ಅವರ ಚಿತ್ರ ಇದೆ ಅಂತ ಪಾಯಿಂಟ್ ಮಾಡಿ ತೋರಿಸ್ತಾನೆ. ಇದನ್ನ ಇನ್ನೊಂದು ರೀತಿ ಹೇಳೋದಾದ್ರೆ, ಸೂರ್ಯ ಒಂದು ಕಾಸ್ಮಿಕ್ ಹೈವೇಯನ್ನು ನಿರ್ಮಿಸ್ಕೊಟ್ರೆ, ನಾವು ಹುಟ್ಟಿದಾಗ ಆ ಹೈವೇಯಲ್ಲಿ ಎಕ್ಸಾಕ್ಟ್ ಆಗಿ ಯಾವ ಜಾಗದಲ್ಲಿದ್ವಿ ಅಂತ ತೋರಿಸೋದೇ ಚಂದ್ರನ್ ಕೆಲಸ. ಹಾಗಾದ್ರೆ ಸೂರ್ಯ ಮತ್ತು ಚಂದ್ರರ ಈ ಅದ್ಭುತವಾದ ಜೋಡಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಅವರ ಮನಸ್ಸು, ಅವರ ಭವಿಷ್ಯದ ಬಗ್ಗೆ ಇನ್ನೇನೆಲ್ಲ ರಹಸ್ಯಗಳನ್ನು ಬಿಚ್ಚಿಡಬಹುದು? ಈ ಆಕಾಶಕಾಯಗಳ ಆಟ ನಮ್ಮ ಜೀವನದ ಮೇಲೆ ಇನ್ನೆಷ್ಟು ಆಳವಾದ ಪರಿಣಾಮ ಬೀರಬಹುದು? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ? ನಮ್ಮ ರಾಶಿ ಮತ್ತು ನಕ್ಷತ್ರ ಇವೆರಡರ ನಡುವೆ ಒಂದು ವಿಶೇಷವಾದ ಸಂಬಂಧ ಇದೆ ಅಂತ ನಾವೆಲ್ಲ ಕೇಳಿರ್ತೀವಿ ಅಲ್ವಾ? ಆದ್ರೆ ಆ ಸಂಬಂಧ ಎಂಥದ್ದು, ಅದು ಹೇಗೆ ಕೆಲಸ ಮಾಡುತ್ತೆ? ವೈದಿಕ ಜ್ಯೋತಿಷ್ಯದ ಆಳಕ್ಕಿಳಿದು ಈ ಕುತೂಹಲಕಾರಿ ವಿಷಯವನ್ನು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಾಮಾನ್ಯವಾಗಿ ನಮ್ಮ ಜನ್ಮ ನಕ್ಷತ್ರ ಯಾವುದು ಅಂತ ಗೊತ್ತಿದ್ರೆ ನಮ್ಮ ರಾಶಿಯನ್ನು ಕಂಡುಹಿಡಿಯೋದು ತುಂಬಾನೇ ಸುಲಭ. ಅದು ಹೇಗೆ ಸಾಧ್ಯ ಅಂತ ಯೋಚಿಸ್ತಾ ಇದ್ದೀರಾ? ಚಿಂತೆ ಬೇಡ, ಈ ವಿಶ್ಲೇಷಣೆಯ ಕೊನೆಯಲ್ಲಿ ಆ ರಹಸ್ಯ ಏನು ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಬನ್ನಿ, ಈ ಜ್ಯೋತಿಷ್ಯ ಪಯಣವನ್ನು ಒಟ್ಟಿಗೆ ಶುರು ಮಾಡೋಣ. ಈ ಸಂಬಂಧವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಮೊದಲು ಪಾದ ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕು. ಯಾಕಂದ್ರೆ ಇದೇ ನೋಡಿ ನಕ್ಷತ್ರ ಮತ್ತು ರಾಶಿಯನ್ನು ಬೆಸೆಯುವ ಒಂದು ಪ್ರಮುಖ ಕೊಂಡಿ. ನೋಡಿ, ಪ್ರತಿಯೊಂದು ನಕ್ಷತ್ರವನ್ನು 4 ಸಮಾನ ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಅದನ್ನೇ ನಾವು ಪಾದ ಅಂತ ಕರೆಯೋದು. ಒಬ್ಬ ವ್ಯಕ್ತಿಯ ಜನನವು ಯಾವ ನಕ್ಷತ್ರದ ಯಾವ ಪಾದದಲ್ಲಾಗಿದೆ ಅನ್ನೋದ್ರ ಮೇಲೆ ಅವರ ರಾಶಿ ಯಾವುದು ಅಂತ ನಿರ್ಧಾರವಾಗುತ್ತೆ. ಇದೊಂದು ರೀತಿ ಸರಳವಾದ ಗಣಿತ ಅಂತಾನೆ ಹೇಳ್ಬಹುದು. ಸರಿ, ಹಾಗಾದ್ರೆ ನಮ್ಮ ಈ ಪಯಣವನ್ನು ರಾಶಿ ಚಕ್ರದ ಮೊದಲ 4 ರಾಶಿಗಳಿಂದ ಶುರು ಮಾಡೋಣ. ಅಂದ್ರೆ ಮೇಷ, ವೃಷಭ, ಮಿಥುನ ಮತ್ತು ಕರ್ಕ ರಾಶಿಗಳಿಂದ. ಈಗ ಮೇಷ ರಾಶಿಯನ್ನು ನೋಡೋಣ. ಅಶ್ವಿನಿ ಮತ್ತು ಭರಣಿ ಈ 2 ನಕ್ಷತ್ರಗಳು ಪೂರ್ತಿಯಾಗಿ ಅಂದ್ರೆ ತಮ್ಮ 4 ಪಾದಗಳೊಂದಿಗೆ ಮೇಷರಾಶಿಯಲ್ಲಿವೆ. ಆದ್ರೆ ಇಲ್ಲಿಂದ ಒಂದು ಇಂಟ್ರೆಸ್ಟಿಂಗ್ ತಿರುವು ಸಿಗುತ್ತೆ. ಕೃತ್ತಿಕಾ ನಕ್ಷತ್ರದ ಕೇವಲ ಮೊದಲನೇ ಪಾದ ಮಾತ್ರ ಮೇಷರಾಶಿಗೆ ಸೇರಿದೆ. ಇಲ್ಲಿ ನೋಡಿ, ಕೃತ್ತಿಕಾ ನಕ್ಷತ್ರವು ಮೇಷ ಮತ್ತು ವೃಷಭ ರಾಶಿಗಳ ಮಧ್ಯೆ ಹಂಚಿ ಹೋಗಿದೆ. ಅದರ ಮೊದಲ ಪಾದ ಮೇಷದಲ್ಲಿದ್ರೆ ಉಳಿದ 3 ಪಾದಗಳು ವೃಷಭ ರಾಶಿಗೆ ಸೇರ್ತವೆ. ಇದು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಶಕ್ತಿ ಹೇಗೆ ಬದಲಾಗ್ತಾ ಹೋಗುತ್ತೆ ಅನ್ನೋದಕ್ಕೆ ಒಂದು ಒಳ್ಳೆ ಉದಾಹರಣೆ. ಇದೇ ತರಹದ ವಿಭಜನೆಯನ್ನು ನಾವು ಮೃಗಶಿರ ನಕ್ಷತ್ರದಲ್ಲೂ ನೋಡಬಹುದು. ಇದರ ಮೊದಲ 2 ಪಾದಗಳು ವೃಷಭ ರಾಶಿಯಲ್ಲಿದ್ರೆ ನಂತರದ 2 ಪಾದಗಳು ಮಿಥುನ ರಾಶಿಗೆ ಸೇರಿವೆ. ಇಲ್ಲಿ ಅರ್ಧ ಹಂಚಿಕೆಯಾಗಿದೆ. ಪುನರ್ವಸು ನಕ್ಷತ್ರದ ಕಥೆ ಇನ್ನೂ ಸ್ವಲ್ಪ ವಿಭಿನ್ನವಾಗಿದೆ. ಇದರ ಬಹುಪಾಲು ಅಂದ್ರೆ ಮೊದಲ 3 ಪಾದಗಳು ಮಿಥುನ ರಾಶಿಯಲ್ಲಿವೆ. ಆದರೆ ಕೊನೆಯ 1 ಪಾದ ಮಾತ್ರ ಕರ್ಕ ರಾಶಿಗೆ ಹೋಗುತ್ತೆ. ಇದು ಒಂದು ದೊಡ್ಡ ಬದಲಾವಣೆಯ ಸಂಕೇತ.
ಓಕೆ, ಈಗ ನಾವು ರಾಶಿಚಕ್ರದ ಮಧ್ಯಭಾಗಕ್ಕೆ ಬರೋಣ. ಅಂದ್ರೆ ಸಿಂಹ, ಕನ್ಯಾ, ತುಲಾ ಮತ್ತು ವೃಶ್ಚಿಕ ರಾಶಿಗಳು. ಇಲ್ಲೂ ಕೂಡ ಇದೇ ತರಹದ ವಿಭಜನೆ ಮುಂದುವರಿಯುತ್ತಾ ಬನ್ನಿ ನೋಡೋಣ. ಸಿಂಹ ರಾಶಿಯಿಂದ ಹಿಡಿದು ವೃಶ್ಚಿಕ ರಾಶಿಯವರೆಗಿನ ನಕ್ಷತ್ರಗಳ ಹಂಚಿಕೆಯನ್ನು ಗಮನಿಸಿದರೆ ಇಲ್ಲೂ ಕೂಡ ಪ್ರತಿ ರಾಶಿಯು ಸುಮಾರು 2.5 ನಕ್ಷತ್ರಗಳನ್ನ ಒಳಗೊಂಡಿದೆ. ಆ ಪ್ಯಾಟರ್ನ್ ಇಲ್ಲೂ ಮುಂದುವರೆದಿದೆ. ಉತ್ತರ ಫಾಲ್ಗುಣಿ ನಕ್ಷತ್ರವು ಸಿಂಹ ಮತ್ತು ಕನ್ಯಾ ರಾಶಿಗಳ ನಡುವೆ ಒಂದು ಸೇತುವೆ ಇದ್ದ ಹಾಗೆ. ಅದರ ಮೊದಲ ಪಾದ ಸಿಂಹದಲ್ಲಿದ್ರೆ ಉಳಿದ 3 ಪಾದಗಳು ಕನ್ಯಾ ರಾಶಿಯಲ್ಲಿವೆ. ಚಿತ್ತಾ ನಕ್ಷತ್ರದ ವಿಷಯಕ್ಕೆ ಬಂದ್ರೆ ಇದು ಕನ್ಯಾ ಮತ್ತು ತುಲಾ ರಾಶಿಗಳ ನಡುವೆ ಸಮನಾಗಿ ಹಂಚಿ ಹೋಗಿದೆ. 2 ಪಾದಗಳು ಕನ್ಯಾ ರಾಶಿಯಲ್ಲಿ, ಇನ್ನುಳಿದ 2 ಪಾದಗಳು ತುಲಾ ರಾಶಿಯಲ್ಲಿ. ಇದು ಒಂದು ರೀತಿಯ ಸಮತೋಲನದ ಪರಿವರ್ತನೆ ಅಂತ ಹೇಳ್ಬಹುದು. ಇನ್ನು ವಿಶಾಖ ನಕ್ಷತ್ರ, ಇದರ ಮೊದಲ 3 ಪಾದಗಳು ತುಲಾ ರಾಶಿಯಲ್ಲಿವೆ ಮತ್ತು ಕೊನೆಯ ಅಂದ್ರೆ 4ನೇ ಪಾದ ಮಾತ್ರ ವೃಶ್ಚಿಕ ರಾಶಿಗೆ ಹೋಗುತ್ತೆ. ಮತ್ತೊಮ್ಮೆ ನಾವು ಆ 3-1ರ ವಿಭಾಜನೆಯನ್ನು ಇಲ್ಲಿ ನೋಡ್ತೀವಿ. ಸರಿ, ಈಗ ನಾವು ನಮ್ಮ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಧನು, ಮಕರ, ಕುಂಭ ಮತ್ತು ಮೀನ ರಾಶಿಗಳಲ್ಲಿ ನಕ್ಷತ್ರಗಳು ಹೇಗೆ ಜೋಡಣೆಯಾಗಿವೆ ಅಂತ ನೋಡಿ. ಈ ಚಕ್ರವನ್ನು ಪೂರ್ತಿ ಮಾಡೋಣ. ರಾಶಿಚಕ್ರದ ಕೊನೆಯ ಈ 4 ರಾಶಿಗಳಲ್ಲೂ ನಾವು ಈಗಾಗಲೇ ನೋಡಿದ ವಿಭಜನಾ ಮಾದರಿಯೇ ಮುಂದುವರಿದಿರೋದನ್ನು ಗಮನಿಸಬಹುದು. ಬನ್ನಿ ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಉತ್ತರಾಷಾಢ ನಕ್ಷತ್ರವು ಧನುರಾಶಿಯಲ್ಲಿ ತನ್ನ ಮೊದಲ ಪಾದವನ್ನು ಹೊಂದಿದ್ರೆ ಅದರ ಉಳಿದ 3 ಪಾದಗಳು ಮಕರ ರಾಶಿಯಲ್ಲಿವೆ. ಅಂದ್ರೆ ನಾವು ಹಿಂದೆ ನೋಡಿದ ಪ್ಯಾಟರ್ನ್ ಇಲ್ಲೂ ಕೂಡ ರಿಪೀಟ್ ಆಗಿದೆ. ಇನ್ನು ಧನಿಷ್ಠ ನಕ್ಷತ್ರ, ಇದು ಮಕರ ಮತ್ತು ಕುಂಭರಾಶಿಗಳ ನಡುವೆ ಸಮನಾಗಿ ಅಂದ್ರೆ 2 ಪಾದಗಳಾಗಿ ವಿಭಜನೆಯಾಗಿದೆ. ಒಂದು ಪರ್ಫೆಕ್ಟ್ ಹಾಫ್ ಅಂಡ್ ಹಾಫ್ ಸ್ಪ್ಲಿಟ್. ಪೂರ್ವ ಭಾದ್ರಪದ ನಕ್ಷತ್ರದೊಂದಿಗೆ ನಮ್ಮ ಈ ರಾಶಿ ನಕ್ಷತ್ರದ ಚಕ್ರ ಪೂರ್ತಿಯಾಗುತ್ತೆ. ಇದರ ಮೊದಲ 3 ಪಾದಗಳು ಕುಂಭರಾಶಿಯಲ್ಲಿದ್ರೆ ಕೊನೆಯ 1 ಪಾದ ಮೀನ ರಾಶಿಯಲ್ಲಿ ನೆಲೆಸಿದೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೇನ್ ಗೊತ್ತಾಗುತ್ತೆ? ತುಂಬಾ ಸರಳ. ಒಬ್ಬ ವ್ಯಕ್ತಿಯ ಜನ್ಮ ನಕ್ಷತ್ರ ಮತ್ತು ಅದರ ಪಾದ ಯಾವುದು ಅಂತ ಗೊತ್ತಿದ್ರೆ ಸಾಕು, ಅವರ ಜನ್ಮ ರಾಶಿಯನ್ನು ಖಚಿತವಾಗಿ ಹೇಳಬಹುದು. ಅಂದ್ರೆ ನೋಡಿ, ಜ್ಯೋತಿಷ್ಯ ಅನ್ನೋದು ಕೇವಲ ಒಂದು ನಂಬಿಕೆ ಅಲ್ಲ, ಅದರ ಹಿಂದೆ ಒಂದು ನಿಖರವಾದ ಲೆಕ್ಕಾಚಾರವೇ ಇದೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಅಲ್ವಾ? ಹಾಗಾದ್ರೆ ನಕ್ಷತ್ರ ಮತ್ತು ರಾಶಿಯ ಈ ಸಂಕೀರ್ಣವಾದ ಜೋಡಣೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಮತ್ತು ಅವರ ಭವಿಷ್ಯದ ಬಗ್ಗೆ ನಿಜವಾಗಿಯೂ ಏನ್ ಹೇಳ್ಬೋದು? ಇದು ನಿಜಕ್ಕೂ ನಾವು ಆಳವಾಗಿ ಚಿಂತಿಸಬೇಕಾದ ಪ್ರಶ್ನೆ. ನಮ್ಮ ಹಬ್ಬಗಳು ಮತ್ತು ಋತುಗಳು ಯಾವತ್ತೂ ಒಂದೇ ತಾಳದಲ್ಲಿ ಒಂದೇ ಸಮಯದಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ಎಂದಾದರೂ ಯೋಚಿಸಿದ್ದೀರಾ? ಇದರ ಹಿಂದೆ ಒಂದು ಅದ್ಭುತವಾದ ಖಗೋಳ ಲೆಕ್ಕಾಚಾರ ಇದೆ. ಒಂದು ಕ್ಷಣ ಯೋಚನೆ ಮಾಡಿ. ಸಾಮಾನ್ಯವಾಗಿ ಚಳಿಗಾಲದ ಆಸುಪಾಸಿನಲ್ಲಿ ಬೆಳದಿಂಗಳ ಬೆಳಕಲ್ಲಿ ಆಚರಿಸೋ ದೀಪಾವಳಿ ಸುಡು ಬೇಸಿಗೆಯಲ್ಲಿ ಬಂದ್ರೆ ಹೇಗಿರುತ್ತೆ? ವಿಚಿತ್ರ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ಈ ರೀತಿ ಆಗೋಕೆ ಸಾಧ್ಯ ಇದೆಯಾ? ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ನಾವು 1 ವರ್ಷವನ್ನು ಅಳೆಯೋ 2 ಬೇರೆ ಬೇರೆ ವಿಧಾನಗಳನ್ನ ನೋಡ್ಬೇಕು. ನೋಡಿ, ಒಂದು ಸೌರಮಾನ ಕ್ಯಾಲೆಂಡರ್ ಅಂದ್ರೆ ಸೂರ್ಯನ ಸುತ್ತ ಭೂಮಿ ಸುತ್ತೋದನ್ನ ಆಧರಿಸಿ ಮಾಡಿರೋದು. ಇದರಿಂದಲೇ ನಮ್ಗೆ ಬೇಸಿಗೆ, ಮಳೆಗಾಲ, ಚಳಿಗಾಲ ಅನ್ನೋ ಋತುಗಳು ಬರೋದು. ಇನ್ನೊಂದು ಚಾಂದ್ರಮಾನ ಕ್ಯಾಲೆಂಡರ್. ಇದು ಚಂದ್ರನ ಚಲನೆಯನ್ನು ಆಧರಿಸಿದ್ದು. ನಮ್ಮ ಬಹುತೇಕ ಎಲ್ಲಾ ಹಬ್ಬ ಹರಿದಿನಗಳು ಇದೇ ಕ್ಯಾಲೆಂಡರ್ ಪ್ರಕಾರ ನಡೆಯುತ್ತೆ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಚಾಂದ್ರಮಾನ ವರ್ಷ ಇದೆಯಲ್ಲ, ಇದು ಸೌರಮಾನ ವರ್ಷಕ್ಕಿಂತ ಸುಮಾರು 11 ದಿನ ಚಿಕ್ಕದು. ನೋಡಕ್ಕೆ ಚಿಕ್ಕ ವ್ಯತ್ಯಾಸ ಅಂತ ಅನ್ನಿಸಿದ್ರು ಇದು ಬಹಳ ಮುಖ್ಯವಾದದ್ದು. ಹಾಗಾದ್ರೆ ಪ್ರತಿ ವರ್ಷ ಬರೋ ಈ 11 ದಿನಗಳ ಗ್ಯಾಪನ್ನ ಸರಿ ಮಾಡೋದು ಹೇಗೆ? ನಮ್ಮ ಹಿರಿಯರು, ಪ್ರಾಚೀನ ಖಗೋಳ ಶಾಸ್ತ್ರಜ್ಞರು ಇದಕ್ಕೊಂದು ತುಂಬಾನೇ ಅದ್ಭುತವಾದ ಪರಿಹಾರವನ್ನ ಕಂಡುಹಿಡಿದಿದ್ದಾರೆ. ಅದೇ ಅಧಿಕ ಮಾಸ. ಹೆಸರೇ ಹೇಳೋ ಹಾಗೆ ಇದು ಒಂದು ಹೆಚ್ಚುವರಿ ತಿಂಗಳು. ಇದು ನಮ್ಮ ಕ್ಯಾಲೆಂಡರ್ ಸಿಸ್ಟಮ್ನರೋ ಒಂದು ರೀತಿಯ ಆಟೋ ಕರೆಕ್ಷನ್ ಇದ್ದ ಹಾಗೆ. ಸರಿ, ಹಾಗಾದ್ರೆ ಈ ಹೆಚ್ಚುವರಿ ತಿಂಗಳು ಹೇಗೆ ಕೆಲಸ ಮಾಡುತ್ತೆ? ಇದರ ಹಿಂದಿರೋ ಗಣಿತ ಮತ್ತು ಖಗೋಳ ವಿಜ್ಞಾನವನ್ನ ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಇದರ ಹಿಂದಿರೋ ಲೆಕ್ಕಾಚಾರ ತುಂಬಾ ಸಿಂಪಲ್. ಪ್ರತಿ ವರ್ಷ 11 ದಿನಗಳ ವ್ಯತ್ಯಾಸ ಸೇರ್ಕೊಳ್ತಾ ಹೋಗುತ್ತೆ ಅಲ್ವಾ? ಹಾಗೆ ಸುಮಾರು 3 ವರ್ಷಕ್ಕೆ ಈ ವ್ಯತ್ಯಾಸ ಸರಿಸುಮಾರು 33 ದಿನಗಳಾಗುತ್ತೆ. ಅಂದ್ರೆ 1 ತಿಂಗಳಿಗೆ ಸಮ. ಆಗ ಈ ಗ್ಯಾಪನ್ನ ತುಂಬೋಕೆ ಒಂದು ಹೆಚ್ಚುವರಿ ತಿಂಗಳನ್ನ ಸೇರಿಸಲಾಗತ್ತೆ. ಆದ್ರೆ ಯಾವ ತಿಂಗಳನ್ನ ಹೆಚ್ಚುವರಿ ಅಂತ ಪರಿಗಣಿಸಬೇಕು? ಇದಕ್ಕೊಂದು ಖಗೋಳಶಾಸ್ತ್ರದ ನಿಯಮ ಇದೆ. ಸೂರ್ಯ ಪ್ರತಿಯೊಂದು ರಾಶಿಯನ್ನ ಪ್ರವೇಶಿಸುವ ಘಳಿಗೆಯನ್ನ ಸೂರ್ಯ ಸಂಕ್ರಮಣ ಅಂತ ಕರೀತಾರೆ. ಸಾಮಾನ್ಯವಾಗಿ ಪ್ರತಿ ಚಾಂದ್ರಮಾನ ತಿಂಗಳಲ್ಲೂ ಒಂದು ಸಂಕ್ರಮಣ ಆಗುತ್ತೆ.
ಆದ್ರೆ ಯಾವ ತಿಂಗಳಲ್ಲಿ ಈ ಸೂರ್ಯ ಸಂಕ್ರಮಣವೇ ನಡೆಯುವುದಿಲ್ವೋ ಆ ತಿಂಗಳನ್ನೇ ಅಧಿಕ ಮಾಸ ಅಂತ ಘೋಷಿಸಲಾಗುತ್ತೆ. ಎಷ್ಟದ್ಭುತ ಅಲ್ವಾ? ಒಂದು ವೇಳೆ ಈ ಅಧಿಕ ಮಾಸ ಅನ್ನೋ ವ್ಯವಸ್ಥೆಯೇ ಇಲ್ಲದಿದ್ರೆ ಏನಾಗಿತ್ತು? ಈ ಕ್ಯಾಲೆಂಡರ್ ವ್ಯತ್ಯಾಸವನ್ನ ನಾವು ಹಾಗೆ ಬಿಟ್ಟಿದ್ರೆ ಅದರ ಪರಿಣಾಮ ಏನಾಗಿರುತ್ತೋ ಅಂತ ನೋಡೋಣ. ಹೌದು, ಈ ಇಡೀ ತಿದ್ದುಪಡಿ ವ್ಯವಸ್ಥೆ ಇಲ್ಲದೆ ಹೋಗಿದ್ರೆ ಆಗ ಏನಾಗ್ತಿತ್ತು ಅಂದ್ರೆ ನಮ್ಮ ಹಬ್ಬಗಳು ಅವುಗಳ ಋತುಗಳನ್ನೇ ತಪ್ಪಿಸ್ಕೊಳ್ತಿದ್ವು. ಅಂದ್ರೆ ನಮ್ಮ ಸಂಸ್ಕೃತಿಗೂ ಪ್ರಕೃತಿಗೂ ಇರೋ ಸಂಬಂಧವೇ ಕಡಿತವಾಗುತ್ತಿತ್ತು. ಉದಾಹರಣೆಗೆ ಚಳಿಗಾಲದಲ್ಲಿ ಬರುವ ದೀಪಾವಳಿ ಹಬ್ಬ ಕೆಲವೇ ವರ್ಷಗಳಲ್ಲಿ ಬೇಸಿಗೆಯಲ್ಲಿ ಬರಲು ಶುರುವಾಗುತ್ತಿತ್ತು. ಇನ್ನು ಶುಭ ಮುಹೂರ್ತಗಳು, ಧಾರ್ಮಿಕ ಆಚರಣೆಗಳ ದಿನಾಂಕಗಳು ಎಲ್ಲವೂ ಸಂಪೂರ್ಣ ಗೊಂದಲಮಯವಾಗಿ ಬಿಡ್ತಿತ್ತು. ಇಲ್ಲಿಯೇ ನಮ್ಗೆ ಅಧಿಕ ಮಾಸದ ನಿಜವಾದ ಮಹತ್ವ ಏನು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗೋದು. ಅಧಿಕ ಮಾಸ ಅನ್ನೋದು ಒಂದು ಸೇತುವೆ ಇದ್ದ ಹಾಗೆ. ಒಂದು ಕಡೆ ನಮ್ಮ ಸಂಸ್ಕೃತಿ, ಹಬ್ಬಗಳು, ಇನ್ನೊಂದು ಕಡೆ ಪ್ರಕೃತಿಯ ಋತುಗಳು. ಇವೆರಡನ್ನೂ ಒಂದೇ ತಾಳದಲ್ಲಿ ಇಡುವ, ನಿರಂತರವಾಗಿ ಜೋಡಿಸುವ ಕೆಲಸವನ್ನು ಇದು ಮಾಡುತ್ತೆ. ಹಾಗಾಗಿ ಇದನ್ನ ಕೇವಲ ಕ್ಯಾಲೆಂಡರ್ನ ಒಂದು ತಿದ್ದುಪಡಿ ಅಂತ ನೋಡಬಾರ್ದು. ಇದು ನಮ್ಮ ಸಂಪ್ರದಾಯಗಳನ್ನ, ಸಂಸ್ಕೃತಿಯನ್ನ ಈ ವಿಶ್ವದ ಲಯದೊಂದಿಗೆ ಸಮನ್ವಯಗೊಳಿಸುವ ಒಂದು ಅತ್ಯದ್ಭುತ ಕಾಲಾತೀತ ವೈಜ್ಞಾನಿಕ ವ್ಯವಸ್ಥೆ. ಈ ವಿಷಯದ ಬಗ್ಗೆ ಇನ್ನಷ್ಟು ಆಳವಾಗಿ ತಿಳಿದುಕೊಳ್ಳುವ ಆಸಕ್ತಿ ಇದ್ರೆ ಇಲ್ಲಿ ಕೆಲವು ಸಂಪನ್ಮೂಲಗಳನ್ನು ನೀಡಲಾಗಿದೆ. ಇವುಗಳನ್ನು ಪರಿಶೀಲಿಸಬಹುದು. ಮುಂದಿನ ವಿವರಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.